कमलजनोन्नत्यभूत्यर्पकाय क्षित्याम् अत्यल्पभृत्येष्वपि कुजनकृतोद्धत्यभूत्याजकाय कर्त्रे धर्त्रेऽथ हर्त्रे हजमुखहरगे मुत्रपात्रे नमस्ते तस्मै कस्मैचिदस्मन्मनसि क्षतकथा स्मृतौ स्मारकाय अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाद्दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे कलियुगचक्रवर्तिनं श्रीगुरुभ्यो नमः। सर्वे च संगमं ब्रूयुः त्वं ब्रूषे कथमेकताम् हन्ताज्ञाश्च हसेयुस्त्वाम् पूर्णप्रज्ञभटास्तु किम्। ಒಂದು ನದಿ ಸಮುದ್ರ ಸೇರಿದಾಗ ಐಕ್ಯ ಅಂತ ಯಾರು ಹೇಳಲ್ಲ, ಸಂಗಮ ಅಂತ ಪ್ರಯೋಗ ಮಾಡ್ತಾರೆ. ಸಂಗಮ ಅಂತ ಶಬ್ದವೇ ಏನು ಹೇಳ್ತಾ ಇದೆ? ಐಕ್ಯ ಇಲ್ಲ ಅಂತ ಹೇಳ್ತಾ ಇದೆ. ಒಂದು ವೇಳೆ ಎಲ್ಲರೂ ಒಂದು ನದಿ ಸಮುದ್ರ ಅದು ಸೇರಿದಾಗ ಐಕ್ಯ ಹೊಂದುತ್ತೆ ಅಂತಂದರೆ ಏನು ಹೇಳ್ತಾ ಇದ್ರು? ಇದು ನದಿ ಸಮುದ್ರಕ್ಕೆ ಐಕ್ಯ ಆಗಿದೆ ಅಂತ ಹೇಳ್ತಿದ್ರು. ಯಾರಾದರೂ ಪ್ರಯೋಗ ಮಾಡ್ತಾರಾ? ಅಜ್ಞರೂ ಪ್ರಯೋಗ ಮಾಡಲ್ಲ. ಅದರಿಂದ ಪ್ರತಿಯೊಬ್ಬರೂ ಕೂಡ ಸಂಗಮ ಎಂಬುದಾಗಿ ಹೇಳ್ತಾ ಇರೋದರಿಂದ ಎರಡು ನದಿಗಳು ಅಥವಾ ಸಮುದ್ರ ನದಿಗಳು ಇದು ಸೇರಿದೆ ಅಂತ ತಿಳಿದು ಬರುತ್ತಷ್ಟೇ ಹೊರತು ಸಮುದ್ರದಲ್ಲಿ ನದಿ ಐಕ್ಯ ಹೊಂದಿದೆ ಅಂತ ಅರ್ಥ ಸಾಧ್ಯವೇ ಇಲ್ಲ. ಒಂದು ವೇಳೆ ನೀವೇನಾದರೂ ಸಂಗಮ ಅಂತಿದ್ರೂ ಕೂಡ ಐಕ್ಯ ಅಂತ ಅರ್ಥ ಹೇಳ್ತೀರಾ ಅಂತಂದರೆ ಅಜ್ಞಾಶ್ಚ ಹಸೇಯುಹುತ್ವ, ಸಂಗಮ ಶಬ್ದ ಪ್ರಯೋಗ ಮಾಡ್ತೀಯ, ಐಕ್ಯ ಅಂತ ಹೇಳ್ತೀಯ ಅಂಥೇಳಿ ಅಜ್ಞರೂ ಕೂಡ ನಗುತ್ತಾರೆ. ಹಾಗಿರ್ಬೇಕಾದ್ರೆ ಪೂರ್ಣಪ್ರಜ್ಞ ಭಟಾಹ ಕಿಂ, ಯಾರು ಪೂರ್ಣಪ್ರಜ್ಞರು ಮಧ್ವಾಚಾರ್ಯರು ಅವರ ಸೇವಕರಿದ್ದಾರಲ್ಲ ಅವರು ನಗದೇ ಇರ್ತಾರೆ. ಹಾಗಾದರೆ ನೀವು ಸಂಗಮ ಅಂತ ಹೇಳೋದು ನದಿಯಲ್ಲಿ ನದಿ ನೀರಿನ ಜೊತೆಯಲ್ಲಿ ಅಥವಾ ಸಮುದ್ರ ನೀರಿನ ಜೊತೆಯಲ್ಲಿ ಐಕ್ಯ ಆಯಿತು ಅಂತ ಹೇಳೋದು ಅದು ಸರ್ವಥಾ ಸಮಂಜಸ ಅಲ್ಲ, ಸರಿ ಅಲ್ಲ. ಸರ್ವೇಚ ಎಲ್ಲರೂ ಸಂಗಮಂ ಬ್ರೂಯುಹು, ನದಿ ಸಮುದ್ರ ಇವುಗಳ ಸಂಗಮ, ನದಿಗಳ ಸಂಗಮ ಎಂಬುದಾಗಿ ಹೇಳ್ತಾರೆ. ಬ್ರೂಯುಹು ಹೇಳುತ್ತಾರೆ. ತ್ವಂ ನೀನಾದರೂ ಏಕತಾಂ ಅಭೇದವನ್ನು ಕಥಂ ಬ್ರೂಷೆ ಹೇಗೆ ಹೇಳ್ತೀಯಾ? ಹೇಳಲಿಕ್ಕೆ ಹೇಳಿದ್ರೇನಾಗುತ್ತೆ ಅಂತ ಇದು ಆಶ್ಚರ್ಯ. ಕೆ ತ್ವಾಂ ನಿನ್ನನ್ನು ಅಜ್ಞಾಶ್ಚ ಅಜ್ಞಾನಿಗಳು ಕೂಡ ಹಸೇಯುಹು ಅಪಹಾಸ್ಯ ಮಾಡುತ್ತಾರೆ. ಪೂರ್ಣಪ್ರಜ್ಞ ಭಟಾಸ್ತು ಪೂರ್ಣಪ್ರಜ್ಞಾಚಾರ್ಯರ ಸೇವಕರಾದರೂ ಕಿಂ ಅಪಹಾಸ್ಯ ಮಾಡುತ್ತಾರೆ ಅಂತೇನು ಹೇಳಬೇಕು? ಮಾಡೇ ಮಾಡುತ್ತಾರೆ. ನೀನು ಅಪಹಾಸ್ಯಕ್ಕೆ ಒಳಗಾಗ್ತೀಯಾ? ಭಟ ಅಂದರೆ ಸೇವಕರು, ಸೈನಿಕರು. ಸರ್ವೇಚ ಎಲ್ಲರೂ ಸಂಗಮಂ ನದಿ ಸಮುದ್ರಗಳ ಸಂಗಮ ಎಂಬುದಾಗಿಯೂ ನದಿಗಳ ಸಂಗಮ ಎಂಬುದಾಗಿಯೂ ಬ್ರೂಯುಹು ಹೇಳುತ್ತಾರೆ. ತ್ವಂ ನೀನು ಏಕತಾಂ ಐಕ್ಯವನ್ನು ಕಥಂ ಹೇಗೆ ಬ್ರೂಷೆ ಹೇಳುತ್ತೀಯ ಅಂತ ಇದು ಆಶ್ಚರ್ಯ. ತ್ವಾಂ ನಿನ್ನನ್ನು
ಅಜ್ಞಾಶ್ಚ ಅಜ್ಞಾನಿಗಳೂ ಕೂಡ ಹಸೇಯುಹು ಅಪಹಾಸ್ಯ ಮಾಡುತ್ತಾರೆ, ತಮಾಷೆ ಮಾಡುತ್ತಾರೆ. ಪೂರ್ಣಪ್ರಜ್ಞ ಭಟಾಸ್ತು ಪೂರ್ಣಪ್ರಜ್ಞಾಚಾರ್ಯರ ಸೇವಕರು ಸೈನಿಕರು ಕಿಂ ಅಪಹಾಸ್ಯ ಮಾಡುತ್ತಾರೆ ಅಂತೇನು ಹೇಳಬೇಕು, ಮಾಡಿಯೇ ಮಾಡುತ್ತಾರೆ. ಅದರಿಂದ ಸಂಗಮ ಅಂತ ಶಬ್ದ ಪ್ರಯೋಗ ಮಾಡೋದು, ಐಕ್ಯ ಅಂತ ಹೇಳೋದು ಸರಿಯಲ್ಲ. ಕಿಂಚ ಶ್ರೌತಸ್ಮಾರ್ಥ ಲೌಕಿಕ ಪ್ರವಾದ ಬಲಾತ್ ಶುದ್ಧ ಜಲಾನಾಮಪಿ ಮೇಲನೆ ಸತಿ ಸಂಗಮ ಏವ ನತು ಐಕ್ಯಂ ಕಿಂ ಪುನಃ ಲವಣೋದಕ ಶುದ್ಧೋದಕಯೋ ಇತಿ ಭಾವೇನಾಹ ಸರ್ವೇ ಚ ಇತಿ. ಶ್ರುತಿಯಲ್ಲಾಗಲಿ ಆಮೇಲೆ ಪುರಾಣ ವಾಕ್ಯದಲ್ಲಿ ಆಗಲಿ ಅಥವಾ ಲೌಕಿಕ ವ್ಯಕ್ತಿಗಳಾಗಲಿ ಏನು ಹೇಳ್ತಾರೆ, ಮುಂದೆ ಶ್ರುತಿಯನ್ನು ಹೇಳ್ತಾರೆ. ಸಿತೆ ಸಿತೆ ಸಿತಾ ಸಿತೆ ಸರಿತೆ ಯತ್ರ ಸಂಗತೆ ಅಂತ ಮುಂದಿನ ಶ್ಲೋಕ ಅದೇನು, ಸಿತಾ ಸಿತೆ ಚ ನದ್ಯೌ ನದ್ಯೌ ಅಂತ. ಸಿತಾ ಅಸಿತ, ಬಿಳಿ ಅಸಿತ ಅಂದರೆ ಕಪ್ಪು, ಮುಂದೆ ಹೇಳುತ್ತಾರೆ. ಬಿಳಿ ನದಿ ಗಂಗಾ, ಕಪ್ಪು ನದಿ ಯಮುನಾ, ಅವುಗಳನ್ನೇ ಹೇಳ್ತಾರೆ ಸಂಗತ. ಶ್ರುತಿಯು ಕೂಡ ಸಂಗಮ ಅಂತ ಹೇಳುತ್ತೆ, ಪುರಾಣ ವಾಕ್ಯಗಳು ಕೂಡ ಸಂಗಮ ಅಂತಲೇ ಹೇಳುತ್ತೆ. ಹಾಗೆ ಲೋಕದಲ್ಲಿಯೂ ಕೂಡ ನದಿ ಸಮುದ್ರ ಸಂಗಮ, ಗಂಗಾ ಸಾಗರ ಸಂಗಮ ಅಂತಲೇ ಹೇಳೋದು. ಹೀಗೆ ಶ್ರೌತ ಸ್ಮಾರ್ತ ಲೌಕಿಕ ಪ್ರವಾದ ಬಲ, ಶ್ರುತಿ ಪ್ರಯೋಗ ಸ್ಮೃತಿ ಪ್ರಯೋಗ ಲೌಕಿಕದ ವ್ಯವಹಾರ, ಇವುಗಳಿಂದ ಶುದ್ಧ ಜಲಾನಾಮಪಿ ಮೇಲನೆ, ಎರಡು ಶುದ್ಧ ಜಲ ಅದು ಸೇರಿದ್ರೇನಾಯಿತು ಸಂಗಮ ಅಂತ ಹೇಳ್ತಾರೆ. ಸಂಗಮಯೇವ ಮತ್ತು ಐಕ್ಯಂ, ಒಂದು ಇನ್ನೊಂದು ಸಂಬಂಧವುಳ್ಳದ್ದಾಯಿತು, ಐಕ್ಯ ಅಂತ ಹೇಳಲ್ಲ. ಹಾಗಿರಬೇಕಾದ್ರೆ ಒಂದು ಲವಣೋದಕ ಇನ್ನೊಂದು ಶುದ್ಧೋದಕ, ಇದೆರಡು ಸೇರಿತು ಐಕ್ಯ ಆಗಲಿಲ್ಲ ಅಂತೇನು ಹೇಳಬೇಕು. ಕಿಂ ಪುನಃ ಲವಣೋದಕ ಶುದ್ಧೋದಕಯೋ ಸಂಗಮ, ಶುದ್ಧೋದಕ ಲವಣೋದಕಗಳಿಗೆ ಕೇವಲ ಸಂಬಂಧ ಮಿಶ್ರಣ ಅಂತೇನು ಹೇಳಬೇಕು, ಇತಿ ಭಾವೇನ. ಈ ಅಭಿಪ್ರಾಯದಿಂದ ವಾದಿರಾಜರು ಹೇಳ್ತಾ ಇದ್ದಾರೆ ಸರ್ವೇ ಚ ಸಂಗಮಂ ಬ್ರೂಯುಃ. ಸಿತಾ ಸಿತೆ ಚ ನದ್ಯೌ ದ್ವೇ ಪ್ರಯಾಗೆ ಸಂಗತೆ ಕಿಲ ಮಿಶ್ರತೀರ್ಥಂ ಕಿಲೈಕತ್ರ ಚಿತ್ರತೀರ್ಥೋದ ಸಂಗ್ರಹ. ಶ್ರುತಿಯಲ್ಲಿ ಸಿತಾ ಸಿತೆ ಸರಿತೌ ಯತ್ರ ಸಂಗತೆ ತತ್ರಾಪ್ಲುತಾಸೋ ದಿವಮುತ್ಪತಂತಿ. ಯಾರು ಎಲ್ಲಿ ಸಿತ ಅಸಿತ ನದಿಗಳು ಸಂಗತವಾಗಿದೆಯೋ ಅಲ್ಲಿ ಯಾರು ಸ್ನಾನ ಮಾಡುತ್ತಾರೋ ಅವರು ದಿವಮುತ್ಪತಂತಿ, ಅವರು ಸ್ವರ್ಗಲೋಕವನ್ನು ಪಡೀತಾರೆ ಎಂಬುದಾಗಿ. ಯಮುನಾ ಗಂಗಾ ಸರಸ್ವತಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ, ಪ್ರಯಾಗದಲ್ಲಿ ಸ್ನಾನ ಮಾಡಿದ್ರೆ ಅದರೇನಾಗುತ್ತೆ, ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ ಅಂತಿದೆ. ಅಲ್ಲಿ ಸಂಗತೆ ಎಂಬುದಾಗಿ ಸಂಗಮ ಎಂಬುದಾಗಿ ಹೇಳಿದೆ ಶ್ರುತಿ. ಹಾಗೆ ಮಿಶ್ರತೀರ್ಥಂ ಅಂತ, ಮಿಶ್ರತೀರ್ಥ ಅಂತ ನೈಮಿಷಾರಣ್ಯದಲ್ಲಿದೆ. ಇದನ್ನು ದಧೀಚಿಕುಂಡ ಅಂತ ಕರೀತಾರೆ ಇವಾಗ. ಇದು ಮಿಶ್ರತೀರ್ಥ ಅಂತ. ಆ ಮಿಶ್ರತೀರ್ಥ ಎಂಬತಕ್ಕಂಥದ್ದಿದೆಯಲ್ಲ ಅದು ಚಿತ್ರತೀರ್ಥೋದ ಸಂಗ್ರಹ. ಅನೇಕ ತೀರ್ಥಗಳ ನೀರು ಅಲ್ಲಿ ಸೇರಿಕೊಂಡಿದೆ. ಅಂದರೆ ನೀರು ಇನ್ನು ಚಿತ್ರತೀರ್ಥ, ಬೇರೆ ಬೇರೆ ತೀರ್ಥಗಳ ನೀರಿನಿಂದ ಕೂಡಿದ್ದು ಯಾವುದು, ಆ ಮಿಶ್ರತೀರ್ಥ. ಇದಕ್ಕೆ ಮಿಶ್ರತೀರ್ಥ ಅಂತ ಹೆಸರು, ಐಕ್ಯತೀರ್ಥ ಅಂತಲ್ಲ, ಅದು ಮಿಶ್ರಣ ಹೊಂದಿರುವಂಥ ತೀರ್ಥ ಅಂತ ಈ ರೀತಿಯಲ್ಲಿ ಪ್ರಯೋಗ ಇದೆ. ಶ್ರುತಿಯೂ ಹೇಳಿದ್ದೇನು, ಸಿತಾ ಸಿತೆ ಸರಿತೆ ಯತ್ರ ಸಂಗತೆ, ಅಲ್ಲಿ ಸಂಗಮ ಆಗಿದೆ ಅಂತ ಹೇಳುತ್ತೆ, ಐಕ್ಯ ಅಂತ ಹೇಳಿ. ಹಾಗೆ ಮಿಶ್ರತೀರ್ಥ ಅಂತ ನೈಮಿಷಾರಣ್ಯದಲ್ಲಿರುವಂಥ ತೀರ್ಥವನ್ನು ಕರೀತಾರೆ. ಹೀಗೆ ಎಲ್ಲ ಕಡೆಯಲ್ಲಿಯೂ ಸಂಗಮ ಎಂಬತಕ್ಕಂಥದ್ದಿದೆ ಅಷ್ಟೇ ಹೊರತು ಐಕ್ಯ ಎಂಬತಕ್ಕಂಥದ್ದಿಲ್ಲ. ಅದು ಐಕ್ಯ ಅಂತ ಶಬ್ದ ಪ್ರಯೋಗ ಇಲ್ಲ. ಆದ್ದರಿಂದ ಒಂದು ನೀರು ಇನ್ನೊಂದು ನೀರಿನ ಜೊತೆಯಲ್ಲಿ ಐಕ್ಯ ಹೊಂದದ್ದಲ್ಲ.
ಅದು ಒಂದು ನೀರು ಇನ್ನೊಂದು ನೀರಿನ ಜೊತೆಯಲ್ಲಿ ಬೆರೆತಿದೆ ಅಥವಾ ಮಿಶ್ರಣ ಹೊಂದಿದೆ ಎಂಬುದಾಗಿ ಅರ್ಥೈಸಬೇಕು. ಪ್ರಯಾಗದಲ್ಲಿ ಸಿತಾಸಿತೆ ಬಿಳಿಯಾದಂತಹ ಮತ್ತು ಕಪ್ಪಾದಂತಹ ದ್ವೇ ನದ್ಯವು ಎರಡು ನದಿಗಳು, ಗಂಗಾ ಮತ್ತು ಯಮುನಾ ನದಿಗಳು, ಸಂಗತೆ ಕಿಲ ಸಂಗಮವನ್ನು ಹೊಂದಿದೆಯಷ್ಟೇ. ಏಕತ್ರ ನೈಮಿಷಾರಣ್ಯದಲ್ಲಿ ಒಂದು ಕಡೆ ಚಿತ್ರತೀರ್ಥೋದ ಸಂಗ್ರಹ, ಅನೇಕ ತೀರ್ಥಗಳ ನೀರಿನ ಮೇಲನವು ಮಿಶ್ರತೀರ್ಥಂಕಿಲ ಮಿಶ್ರತೀರ್ಥ ಎಂಬುದಾಗಿ ಕರೆಯಲ್ಪಡ್ತಾ ಇದೆ. ಪ್ರಯಾಗದಲ್ಲಿ ಸಿತಾಸಿತೆ ಬಿಳಿಯಾದ ಮತ್ತು ಕಪ್ಪಾದ ಗಂಗಾ ಯಮುನಾ ಎಂಬತಕ್ಕಂತಹ ದ್ವೇ ನದ್ಯವು ಎರಡು ನದಿಗಳು ಸಂಗತೆ ಕಿಲ ಸಂಗಮವನ್ನು ಹೊಂದಿದ್ದಾವೆ ತಾನೆ. ಏಕತ್ರ ಒಂದು ಕಡೆಯಲ್ಲಿಂದರೆ ನೈಮಿಷಾರಣ್ಯದಲ್ಲಿ ಚಿತ್ರತೀರ್ಥೋದ ಸಂಗ್ರಹ, ಅನೇಕ ತೀರ್ಥಗಳ ನೀರಿನ ಮಿಶ್ರಣವು ಮಿಶ್ರತೀರ್ಥಂಕಿಲ ಮಿಶ್ರತೀರ್ಥ ಎಂಬತಕ್ಕಂಥ ಹೆಸರನ್ನು ಹೊಂದಿದೆ. ಇದು ಪ್ರಸಿದ್ಧ. ಸಿತಾಸಿತೆ ಇತ್ಯನೇನ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಸಿತಾಸಿತೆ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದರಿಂದ ಏನು ಇಟ್ಕೊಳ್ಬೇಕು? ಸಿತಾಸಿತೆ ಸರಿತೌ ಯತ್ರ ಸಂಗತೆ ತತ್ರಾಪ್ಲುತಾಸೋ ದಿವಮುತ್ಪತಂತಿ ಇತಿ ಶ್ರುತಿಂ ಸೂಚಯತಿ. ಸಿತ ಅಸಿತ ಎರಡು ಸರಿತಂದು ನದಿಗಳು, ಬಿಳಿ ಕಪ್ಪಾದ ಎರಡು ನದಿಗಳು. ಯತ್ರ ಸಂಗತೆ ಯಾವ ಪ್ರದೇಶದಲ್ಲಿ ಸಂಗಮವನ್ನು ಹೊಂದಿದ್ದಾವೋ ತತ್ರ ಅಲ್ಲಿ ಆಪ್ಲುತಾಸಹ ಸ್ನಾನ ಮಾಡಿದವರು, ಅವಗಾಹನ ಸ್ನಾನ ಮಾಡಿದವರು ದಿವಮುತ್ಪತಂತಿ ದ್ವಿಲೋಕ ಸ್ವರ್ಗಲೋಕವನ್ನು ಹೊಂದುತ್ತಾರೆ ಎಂಬತಕ್ಕಂಥ ಶ್ರುತಿ ಇದೆ. ಅಲ್ಲಿ ಸಂಗತ ಎಂಬುದಾಗಿ ಶಬ್ದ ಪ್ರಯೋಗ ಇದೆ. ಏಕತ್ರ ಎಲ್ಲಿ ಅದು? ಸರೋವರೇ ಚಿತ್ರತೀರ್ಥೋದ ಸಂಗ್ರಹ. ಅದಕ್ಕೇನರ್ಥ? ನಾನಾ ತೀರ್ಥ ಜಲಮೇಲನಂ ಮಿಶ್ರತೀರ್ಥ ನಾಮಕ ತೀರ್ಥಂ ಕಿಲ. ಅನೇಕ ತೀರ್ಥದ ನೀರಿನ ಮಿಶ್ರಣ, ಅನೇಕ ತೀರ್ಥಗಳ ನೀರನ್ನು ಸೇರಿಸಿದ್ದಾರೆ. ಅದನ್ನೇನಂತ ಕರೀತಾರೆ? ಮಿಶ್ರತೀರ್ಥ ಎಂಬುದಾಗಿ ಕರೀತಾರೆ. ಅದರ ಕಥೆ ಹೇಳ್ತಾರೆ. ಮಿಶ್ರತೀರ್ಥ ಅಂತ ಯಾವುದಕ್ಕೆ ಬಂತು ಅಂದರೆ, ದಧೀಚಿ ಋಷಿಗಳು ದೇವತೆಗಳ ಪ್ರಾರ್ಥನೆಯಂತೆ ತಮ್ಮ ದೇಹವನ್ನು ಅವರಿಗೆ ದಾನ ಮಾಡಲಿಕ್ಕೆ ಸಿದ್ಧರಾದರು. ಆದರೆ ನಾನೊಂದು ಸಂಕಲ್ಪ ಮಾಡಿದ್ದೆ, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅಂತ. ಈ ಸಂಕಲ್ಪ ಆಸೆ ಇಟ್ಕೊಂಡು ಸಾಯಬಾರ್ದು. ಮತ್ತು ಹುಡ್ತಾರೆ. ಮನುಷ್ಯ ಹುಟ್ಟೋದು ಯಾಕೆ ಅಂತಂದರೆ ಆಸೆ ಹುಟ್ಕೊಂಡು ಸಾಯ್ತಾರೆ. ಸಾಯ್ಬೇಕಾದ್ರೆ ಅಯ್ಯೋ ಅಂತ ಸಾಯ್ತಾರೆ. ಇದೊಂದು ಆಗಲಿಲ್ಲಲ್ಲ ಅಂತ ಸಾಯ್ತಾರೆ. ಅದಕ್ಕೆ ಸರಿ ಆಗಲಿಲ್ಲ ಅಂದ್ಕೊಂಡಿದೆಯಲ್ಲ ಹುಟ್ಬಾ ಅಂತ ಪುನಃ ಹುಟ್ಟು ಬರ್ತವೆ. ಒಂದು ವೇಳೆ ಆಸೆ ಇಲ್ಲ ಅಂತಂದರೆ ಮೋಕ್ಷಕ್ಕೆ ಹೊರಟೋಗ್ತಾನೋ. ಅಷ್ಟು ಸುಲಭವಾಗಿ ಆಸೆ ಎಲ್ಲ ಹೋಗಲ್ಲ. ಆಸೆ ಬಿಟ್ಬಿಡೋಣ ಅಂತಂದರೆ ಹಾಗೆಲ್ಲ ಆಗಲ್ಲ. ಆದರೆ ಅವರು ಮಹಾಜ್ಞಾನಿಗಳು. ಅವರು ಆಸೆ ತೀರಿಸ್ಕೊಂಡು ದೇಹತ್ಯಾಗ ಮಾಡಿದರೆ ಮೋಕ್ಷಕ್ಕೆ ಹೋಗ್ತಿದ್ರು. ಅವ್ರಿಗೆ ಆಸೆ ಇದ್ದುಬಿಟ್ಟಿದ್ರೆ ಮತ್ತೆ ಹುಟ್ಟು ಬರಬೇಕಾಗಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನಂದು ಒಂದು ಸಂಕಲ್ಪ ಇದೆ, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿ ಆಮೇಲೆ ದೇಹತ್ಯಾಗ ಮಾಡೋದು ಅಂತ. ನಿಮಗೆ ನಾ ದೇಹ ಕೊಡ್ತೇನೆ, ಒಂದು ಸರ್ತಿ ಎಲ್ಲ ತೀರ್ಥಯಾತ್ರೆ ಮಾಡ್ಕೊಂಬರ್ತೇನೆ ಅಂತ. ನಾವೇ ಆವಾಗ ನಮ್ಮದು ವೈಕುಂಠ ಸಮಾರಾಧನೆ ಆಗೋಗುತ್ತೆ. ಅವರೆಲ್ಲ ಅಂದ್ಕೊಂಡು ದೇವತೆಗಳೆಲ್ಲ ವೃತ್ರನ ಸಂಹಾರ ಆಗಬೇಕಾಗಿದೆ, ಅವನೇ ಕೊಂದುಬಿಡ್ತಾನೆ, ಅಷ್ಟೆಲ್ಲ ಸಮಯ ನಮಗೆ ಇಲ್ಲ, ಅವನು ಸಂಹಾರ ಮಾಡಿಬಿಡಬೇಕು, ಇಲ್ಲಾಂದ್ರೆ ನಮ್ಮ ಸಂಹಾರ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ವೃತ್ರನ ಸಂಹಾರ ಆಗಬೇಕಾಗಿದೆ, ಆಯುಧದ ಅವಶ್ಯಕತೆ ಇದೆ. ಹಾಗಾದ್ರೆ ಏನು ಮಾಡಬೇಕು ಅಂತ ದೇವತೆಗಳ ಆಲೋಚನೆ ಮಾಡಿ, ನಾವೇ ಎಲ್ಲ ತೀರ್ಥಾಭಿಮಾನಿ ದೇವತೆಗಳಿಂದ ಇಲ್ಲಿ ಬಂದುಬಿಡ್ರಿ ಅಂತ ಹೇಳ್ತೇವೆ. ಅವರೆಲ್ಲ ತೀರ್ಥ ತಗೊಂಡೇ ಬರ್ತಾರೆ. ನದ್ಯಾಭಿಮಾನಿ ದೇವತೆಗಳು, ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ಅವರವರೇ ತೀರ್ಥ ತರ್ತಾರೆ. ಎಲ್ಲ ದೇವತೆಗಳು ಕೂಡ ತಂದು ಆ ತೀರ್ಥದಲ್ಲಿ ಮಿಶ್ರಣ ಮಾಡಿದ್ದಾರೆ. ಅದನ್ನು ಮಿಶ್ರತೀರ್ಥ ಅಂತ ಕರೀತಾರೆ. ಅಲ್ಲಿ ಸ್ನಾನ ಮಾಡಿದರು ದಧೀಚಿ ಋಷಿಗಳು. ಆಮೇಲೆ ಸರ್ವತೀರ್ಥ ಅವಗಾಹನದ ಪುಣ್ಯ ಅವರಿಗೆ ಬಂತು. ಆಮೇಲೆ ದೇಹತ್ಯಾಗ ಮಾಡಿದ್ರು ಅಂತ ಇದು ಪುರಾಣದಲ್ಲಿರ್ತಕ್ಕಂಥ ಕಥೆ. ಇವತ್ತು ಕೂಡ ನೈಮಿಷಾರಣ್ಯಕ್ಕೆ ಹೋದರೆ ಅಲ್ಲಿ ದಧೀಚಿ ಕುಂಡ ಅಂತ ಅಲ್ಲಿ ಹೇಳ್ತಾರೆ. ಮಿಶ್ರತೀರ್ಥ ಅಂದರೆ ಗೊತ್ತಾಗಲ್ಲ, ದಧೀಚಿ ಕುಂಡ ಅಂತ ಹೇಳಬೇಕು. ಹೋದರೆ ಗೊತ್ತಾಗುತ್ತೆ. ಹಾಂ, 10 ಕಿಲೋಮೀಟರ್ ದಧೀಚಿ ಕುಂಡ ಅಂತ ಕರೀತಾರೆ.
ಹಾಂ, ಮಿಶ್ರಿ ತೀರ್ಥ ಅಂತ. ಮಿಶ್ರಿ ಅದು ಗದ್ದೆ ಒಳಗಡೆ ಒಳಗೋಗ್ಬೇಕು. ಚಕ್ರತೀರ್ಥ ಬೇರೆ, ಚಕ್ರತೀರ್ಥ ಬೇರೆ. ಹಾಂ, ಚಕ್ರತೀರ್ಥ ಅಲ್ಲ. ಚಕ್ರತೀರ್ಥ ಅದು ಸುತ್ತಾ ಇರುತ್ತೆ, ಅದು ಅದಲ್ಲ. ಇನ್ನೊಂದಿದೆ, ಅಲ್ಲಿ ಸ್ವಲ್ಪ ದೂರ ಹೋಗಿ. ಹಾಂ, ಆಗುತ್ತೆ. ಅದು ಒಂದು ಹಳ್ಳಿನೇ, ಅದು ದಜೀತಿ ಕುಂಡ ಅಂತ. ಆಟೋದಲ್ಲಿ ಹೋಗ್ಬೋದು. ಅಸ್ಥಿ ಪ್ರದಾನಾತ್ ಪೂರ್ವಂ, ತಮ್ಮ ದೇಹದ ಎಲುಬನ್ನು ಕೊಡೋಕ್ಕಿಂತ ಮೊದಲು ಸರ್ವತೀರ್ಥೇಶು ಸ್ನಾನಂ ಕರ್ತವ್ಯಮಿತಿ ದಧೀತಿ ಪ್ರಾರ್ಥಿತೇನ ಇಂದ್ರೇಣ, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಎಂಬುದಾಗಿ ದಧೀತಿ ಋಷಿಗಳು ಹೇಳಿದಾಗ ಇಂದ್ರೇಣ, ಇಂದ್ರ ಏನು ಮಾಡ್ತಾನೆ, ಬ್ರಹ್ಮಾಂಡ ಉದರಗತ ತೀರ್ಥೇಭ್ಯ ಕಿಂಚಿತ್ ಕಿಂಚಿತ್ ತೀರ್ಥ ಜಲಮಾನೀಯ. ಬ್ರಹ್ಮಾಂಡ ಉದರ, ಬ್ರಹ್ಮಾಂಡದ ಒಳಗಡೆ ಇರತಕ್ಕಂತಹ ತೀರ್ಥೇಭ್ಯ, ಎಲ್ಲ ತೀರ್ಥಗಳಿಂದಲೂ ಕೂಡ ಚೂರು ಚೂರು ನೀರು ತಂದಿರುತ್ತೆ. ತುಂಬ ನೀರು ತಂದುಬಿಟ್ರೆ ಆಮೇಲೆ ಅದು ದೊಡ್ಡದಾಗೋಗುತ್ತೆ. ಅದು ಸರೋವರ ಅಷ್ಟೇ ಇರಬೇಕಲ್ಲ. ಅದರಿಂದ ಕಿಂಚಿತ್ ಕಿಂಚಿತ್ ತೀರ್ಥಂ ಜಲಮಾನೀಯ, ತೀರ್ಥ ಜಲವನ್ನು ತಂದು ನೈಮಿಷಾರಣ್ಯ ಪ್ರಾಂತಸ್ಥಿತ ತದಾಶ್ರಮಸ್ಥ ಸರೋವರೇ ಮೇಲನಂ ಕೃತಂ. ನೈಮಿಷಾರಣ್ಯದಲ್ಲಿರತಕ್ಕಂತಹ ದಧೀತಿ ಋಷಿಗಳ ಆಶ್ರಮದಲ್ಲಿರುವ ಸರೋವರದಲ್ಲಿ ಮೇಲನ ಮಾಡಿದ್ದಾರೆ, ಮಿಶ್ರಣ ಮಾಡಿದ್ದಾರೆ. ತತ್ರ ಸ್ನಾತ್ವಾ ತೇನ ಮುನಿನ ಸ್ವದೇಹಾಸ್ತಿ ಶಕ್ರಾಯ ದತ್ತಂ. ಅಲ್ಲಿ ದಧೀತಿ ಋಷಿಗಳು ಸ್ನಾನ ಮಾಡಿ ಆ ದಧೀತಿ ಋಷಿಗಳು ತನ್ನ ದೇಹದ ಎಲುಬನ್ನು ಇಂದ್ರನಿಗೆ ಕೊಟ್ಟರು ಎಂಬುದಾಗಿ ಈ ಒಂದು ತೀರ್ಥದ ಮಿಶ್ರತೀರ್ಥ ಎಂತಕ್ಕಂಥ ತೀರ್ಥದ ಕಥೆ ಇದೆ. ಯಸ್ಯ ತೀರ್ಥಸ್ಯ ಅದ್ಯಾಪಿ ಲೋಕೆ ವೇದೇಶ ಮಿಶ್ರತೀರ್ಥಮಿತ್ಯೇವ ನಾಮ. ಇವತ್ತು ಕೂಡ ಅದಕ್ಕೆ ಮಿಶ್ರತೀರ್ಥ ಎಂಬುದಾಗಿ ಲೋಕದಲ್ಲಿಯೂ ಅದನ್ನು ಕರೀತಾರೆ, ವೇದದಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಇದೆ. ಇಮಾಂ ಪೌರಾಣಿಕ ಪ್ರಸಿದ್ಧಿಂ ಕಿಲ ಇತ್ಯನೇನ ಸೂಚಯಿತು. ಅಲ್ಲಿ ಚಿತ್ರತೀರ್ಥೋದ ಸಂಗ್ರಹ ಅಂತ ಹೇಳಬೇಕಾದ್ರೆ ಮಿಶ್ರತೀರ್ಥಂ ಕಿಲ ಅನ್ಸಲ್ಲ, ಕಿಲ ಶಬ್ದದಿಂದ ಪ್ರಸಿದ್ಧ ಅನ್ನೋದನ್ನು ಹೇಳ್ತಾರೆ. ಪುರಾಣದಲ್ಲಿ ಈ ಮಿಶ್ರತೀರ್ಥ ಅನೇಕ ತೀರ್ಥಗಳ ಜಲದಿಂದ ಮಿಶ್ರಣವಾದ ತೀರ್ಥ ಎಂತಕ್ಕಂಥದ್ದು ಪ್ರಸಿದ್ಧವಾಗಿದೆ ಅನ್ನೋದನ್ನು ಕಿಲ ಶಬ್ದದಿಂದ ತಿಳಿಸಿದ್ದಾರೆ. ಏನು ಹಾರ್ಟು, ಕಣ್ಣು, ದಧೀತಿ ಋಷಿಗಳಿಗೆ ಗೊತ್ತು ಇದು ದೇವತೆಗಳಿಗೆ ಉಪಯೋಗ ಆಗುತ್ತೆ. ದೇವತೆಗಳು ಯಾವತ್ತೂ ಕೂಡ ಸಾತ್ವಿಕ ಸ್ವಭಾವದವರು, ಅವರ ವ್ಯಕ್ತಿತ್ವ ಏನು ಅಂತ ಗೊತ್ತಿದೆ. ಅದರಿಂದ ಅವರು ದಾನ ಮಾಡೋದು. ಆದರೆ ಉಳಿದವರು ನಾವು ದಾನ ಮಾಡ್ತೇವಲ್ಲ, ಯಾರಿಗೆ ಅಂತ ಗೊತ್ತಿಲ್ಲ. ನಾವು ಕಣ್ಣು ದಾನ ಮಾಡ್ತೇವೆ. ಕಣ್ಣು ದಾನ ಮಾಡೋನು ಓದಿದ್ರೆ ಪರವಾಗಿಲ್ಲ, ಯಾವಾಗಲೂ ಬೇಡದೇ ಇರೋದನ್ನೇ ನೋಡ್ತಿದ್ದ. ಆವಾಗ ಕಣ್ಣು ದಾನ ಮಾಡಿದಾರಲ್ಲ, ಅವರಿಗೂ ಆ ಪಾಪ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ನೀವು ಯಾರಿಗೆ ಕೊಡ್ತೀರಾ ಅನ್ನೋದನ್ನು ವಿಚಾರ ಮಾಡಬೇಕು. ಇಂಥವರಿಗೇ ಕೊಡಬೇಕು ಅಂತ ನೀವು ನಿಗದಿಪಡಿಸಿ, ಹಾಂ, ಸಾತ್ವಿಕರಿಗೇ ಕೊಟ್ಟರೆ ಅದೊಂದು ದಾನ ಅಂತ ಆಗುತ್ತೆ. ಇಲ್ಲ ಅಂತಾದರೆ ಅದು ದಾನ ಅಂತ ಆಗಲ್ಲ. ಅವ್ರು ಮಾಡಿದ ಪಾಪ ನಮಗೆ ಸೇರ್ಕೊಡುತ್ತೆ. ಅಷ್ಟೇ. ದೇಶೇ ಕಾಲೇ ಚ ಪಾತ್ರೇ ಚ ಯದ್ದಾನಂ ಸಾತ್ವಿಕಂ ಸ್ಮೃತಂ. ಅಂದ ಏನೇ ದಾನ ಮಾಡಿದ್ರು ಸತ್ಪಾತ್ರರಿಗೆ ಮಾಡಬೇಕು. ಅದು ಈಗಿನ ಕಾಲದಲ್ಲಿ ಯಾರಿಗೆ ಹೋಗುತ್ತೆ ಅಂತಿಲ್ಲ. ನಾವೇ ನಮ್ಮ ಹೆಂಡತಿಗೋ ಮಕ್ಕಳಿಗೋ ಕೊಡ್ತೇವೆ ಅಂದರೆ ಸರಿ, ಅದು ಬಿಟ್ಟು ನಾವು ಬರೆದಿಟ್ಟಿರ್ತೇವೆ ನಾವು ಸತ್ತ ಮೇಲೆ ಯಾರಿಗಾರು ಕೊಡ್ರಿ, ಅದು ಯಾರಿಗೋ ಹೋಗುತ್ತೆ, ಏನೋ ಬರುತ್ತೆ. ಯಾರಿಗೋ ಕೊಟ್ಟರೆ ಏನೋ ಬರುತ್ತೆ. ನೀವು ಬರಿಬಿಡ್ತೇವೆ, ನೀವು ಧಾರ್ಮಿಕರಿಗೆ ಕೊಡ್ರಿ ಅಂತ ಬರೆದಿಟ್ರೆ ಅದು ಕೊಡ್ತಾರೆ ಅಂತ ಗ್ಯಾರಂಟಿ ಇದೆಯಾ? ಇಲ್ಲ. ಆವಾಗ ಯಾರನ್ನ ಧಾರ್ಮಿಕರನ್ನು ಸುಡ್ಕೊಂಡು ಹೋಗೋದು?
ಇವತ್ತು ಅಂಗದಾನ ಪಡಿಲಿಕ್ಕೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿ ಕ್ಯೂನಲ್ಲಿದ್ದಾರೆ, ಅವರಿಗೆ ಕೊಡ್ತಾರೆ ಕ್ಯೂ ಪ್ರಕಾರ, ಹೊರತು ನಾವು ಹೇಳಿದವರಿಗೆ ಅವ್ರೇನು ಕೊಡಲ್ಲ. ಅದೇ ಹೇಳಿದ, ಅದಕ್ಕೋಸ್ಕರವೇ ನಮಗೆ ಇನ್ನೊಬ್ಬರ ಯೋಗ್ಯತೆ ಗೊತ್ತಿಲ್ಲ, ಆದ್ದರಿಂದ ದೇವರು ಕೊಟ್ಟಿದ್ದು ಕೃಷ್ಣಾರ್ಪಣ ಅಂತ ದೇವರಿಗೆ ಅರ್ಪಣೆ ಮಾಡಿ. ನಾವು ಈ ಅನುಸಂಧಾನ ಇಟ್ಕೊಂಡು ಮಾಡಿದ್ರೆ ದೇವರು ಅವ್ರಿಗೆ ಬೇಕಾದ್ರೆ ಒಳ್ಳೇದಾಗಲಿ ಅಂತ ಅವನು ಹಾಗೆ ಕೊಡ್ಬೋದು, ಅದು ಅವನಿಚ್ಛೆ. ನಾವು ಯಾರಿಂದ ತೊಗೊಂಡಿರ್ತೇವೋ ಅವರಿಗೆ ನಾವು ಕೊಡಬೇಕು, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಹತ್ರ 100 ರೂಪಾಯಿ ತಿಸ್ಕೊಂಡಿರ್ತೇನೆ, ದಾನ ಮಾಡಿದ್ರೆ ಕೊಟ್ಟೋನು ಕೇಳ್ತಾನ? ದಾನ ಮಾಡಿದ್ಯಾ ಹೌದಪ್ಪ ಅಂತ ಒಪ್ಕೋತಾನ? ನನ್ನ ದುಡ್ಡು ನಂಗೆ ಕೊಡು ಅಂತ. ಅದನ್ನು ದೇವ್ರು ಹಾಗೆ, ನಾನು ಕೊಟ್ಟಿರೋದು ನನ್ನ ಅನುಮತಿ ಇಲ್ಲದೇನೆ ನೀನು ಹೇಗೆ ಇನ್ನೊಬ್ಬರಿಗೆ ಕೊಡ್ತೀಯಾ? ಅದರಿಂದ ದೇವರಿಗೆ ಕೊಡು. ಏನು ಭಗವಂತನೇ ಹೇಳಿದ್ದು, ಈ ಉಪಾಯ ಹೇಳಿದ್ದು ಭಗವಂತ. ದಧೀಚಿ ಋಷಿಗಳ ಎಲುಬಿನಿಂದ ವಜ್ರಾಯುಧವನ್ನು ನೀವು ತಯಾರು ಮಾಡಿಕೊಳ್ಳ್ರಿ ಅಂತ ಭಗವಂತ ಹೇಳಿದ. ಅಂದರೆ ದಧೀಚಿ ಋಷಿಗಳಿಂದ ಒಂದು ಸೇವೆ ಆಗಬೇಕು, ಅದು ಭಗವತ್ ಸಂಕಲ್ಪ. ಅದಕ್ಕೋಸ್ಕರ ಭಗವಂತನೇ ಹೇಳಿದ್ದು. ದಧೀಚಿ ಋಷಿಗಳಿಗೆ ಒಂದು ದೇವತೆಗಳ ಸೇವೆ ಮಾಡ್ತಕ್ಕಂಥ ಅವಕಾಶ ಅಂತ ಭಗವಂತ ಅವನು ಹೇಳಿದ್ದು. ಅಂದರೆ ಇಂದ್ರನಿಗಿತ್ತ ಇಲ್ಲೊಂದು ಬೇರೆ ಪ್ರಶ್ನೆ. ಆದರೆ ತತ್ಕಾಲದಲ್ಲಿ ಏನು ಮಾಡಬೇಕು ಅಂತ ದೇವತೆಗಳಿಗೆ ಹೊಳಿಲಿಲ್ಲ. ಅದಕ್ಕೆ ಭಗವಂತ ದಧೀಚಿ ಋಷಿಗಳ ಎಲುಬಿನಿಂದ ಅದನ್ನು ಮಾಡಿಸ್ಕೊಡ್ರಿ. ಯಾಕೆಂದರೆ ನಾರಾಯಣ ಕವಚದ ಆ ಒಂದು ಮಹತ್ವ ತಿಳಿಸ್ಬೇಕು. ಇಂದ್ರ ಅವನು ದೇವಲೋಕದ ಒಡೆಯ ಕ್ಷತ್ರಿಯ, ಅವನಿಗಿಲ್ಲದ ಬಲ ಬರೀ ಕಂದಮೂಲ ತಿನ್ಕೊಂಡಿರ್ತಕ್ಕಂಥ ವ್ರತ ಟೈಮು. ಆದರೂ ಕಂದಮೂಲ ತಿಂದರೂ ಕೂಡ ಒಳ್ಳೆ ಸ್ಟ್ರೆಂತ್ ಇತ್ತು. ಕ್ಷತ್ರಿಯರಿಗಿಲ್ಲದಂತಹ ಬಲ ಯಾಕೆ? ಅದು ನಾರಾಯಣ ವರ್ಮದ ಆ ಭಗವಂತನ ನಾಮದ ಮಹತ್ವ. ಅದನ್ನು ಭಗವಂತ ಈ ಮೂಲಕ ತಿಳಿಸಿದ್ದ. ಅದು ಒಂದು. ತಸ್ಮಾತ್ ಬಹುಜಲ ಸಮಾಗಮೇಪಿ ಮಿಶ್ರಣಮೇವ ನತು ಐಕ್ಯಮಿತಿ ಭಾವ. ಅಂದ ಅನೇಕ ನೀರುಗಳು ಸೇರಿದೆ ಅಂತಂದರೆ ಅಲ್ಲಿ ನಾವು ಸಂಗಮ ಅಂತ ಹೇಳಬೇಕು ವಿನಃ ಐಕ್ಯ ಅಂತ ಹೇಳೋದು ಸರಿಯಲ್ಲ. ಅದರಿಂದ ಶ್ರುತಿ ಸ್ಮೃತಿ ಲೌಕಿಕವಾದಂತಹ ಮಾತಿನಿಂದ ಅದು ನೀರಿನಲ್ಲಿ ನೀರಿನ ಮಿಶ್ರಣವೇ ಹೊರತು ನೀರಿನಲ್ಲಿ ನೀರಿನ ಐಕ್ಯ ಅಲ್ಲವೇ ಅಲ್ಲ. ಒಂದು ವೇಳೆ ಐಕ್ಯ ಇದ್ದಿದ್ರೆ ಅದನ್ನು ಐಕ್ಯ ತೀರ್ಥ ಅಂತ ಕರಿಬೇಕಾಗಿತ್ತು. ಮಧ್ವಾಚಾರ್ಯ ಹೆಸರಿಟ್ಟಿದ್ದಲ್ವಲ್ಲ, ಅದು ಮಿಶ್ರತೀರ್ಥ ಅಂತ ಮಾಧ್ವರೇನು ಹೆಸರಿಟ್ಟಿದ್ದಲ್ಲ. ಹಾಗಾದರೆ ಆಗಿನ ಕಾಲದಲ್ಲೇ ದೇವತೆಗಳು ಮಿಶ್ರತೀರ್ಥ ಅಂತ ಹೆಸರಿಟ್ಟಿದ್ದಾರೆ ಅಂದಮೇಲೆ ಅವರಿಗೆ ಇದು ಮಿಶ್ರಣ ಐಕ್ಯ ಅಲ್ಲ ಅಂತ ಗೊತ್ತು. ಆದರೆ ಒಂದು ವೇಳೆ ಐಕ್ಯನೇ ಆಗಿಬಿಟ್ಟಿದ್ರೆ ದೇವತೆಗಳು ತಾನು ಹೆಸರಿಟ್ಟಿರೋದು ಐಕ್ಯ ತೀರ್ಥ ಅಂತ ಹೆಸರಿಡ್ತಿದ್ರು. ಮುಂದೆಂದೂ ಕೂಡ ಈ ಸಂದೇಹ ಬರಬಾರ್ದು, ಐಕ್ಯ ಇಲ್ಲವೇ ಇಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಮಿಶ್ರತೀರ್ಥ ಅಂತಲೇ ಇದೆ. ಹೌದು, ಸರಿಯಲ್ಲ. ಒಂದು ವೇಳೆ ನೀರು ಸೇರಿದಾಗ ಐಕ್ಯ ಆಗಿದ್ದರೆ ಅದು ಐಕ್ಯ ತೀರ್ಥ ಆಗ್ತಿತ್ತು. ಹೌದು, ಅದಕ್ಕೆ ಹೇಳಿದ್ದು ಎಲ್ಲರೂ ಮಿಶ್ರತೀರ್ಥ ಅಂತಲೇ ಕರೆಯೋದು, ಯಾರು ಐಕ್ಯ ತೀರ್ಥ ಅಂತ ಕರೆಯಲ್ಲ. ಐಕ್ಯ ಇಲ್ಲ. ನಿವೃತ್ತಿ ಸಂಗಮ ಸಪ್ತ ನದೀನಾಂ ಸಂಗಮ ಕಿಲ ಕೃಷ್ಣಾ ಭೀಮರತಿ ಸಂಗಮ್ ಪ್ರಾಹುರದ್ಯಾಪಿ ಸಂಗಮಂ. ನಿವೃತ್ತಿ ಸಂಗಮ ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿ 7 ನದಿಗಳ ಸಂಗಮಾಗಮ ಆಗುತ್ತಂತೆ. 7 ನದಿಗಳು.
ಕೃಷ್ಣ, ವೇಣಿ, ತುಂಗಾ, ಭದ್ರಾ, ಭೀಮರತಿ, ಮಲಾಪಹಾರಿಣಿ, ಭವನಾಶಿನಿ ಅಂತ 7 ನದಿಗಳು. ಅದಕ್ಕೆ ನಿವೃತ್ತಿ ಸಂಗಮ ಸಪ್ತ ನದೀನಾಂ ಸಂಗಮ. ನಿವೃತ್ತಿ ಸಂಗಮ ಎಂಬತಕ್ಕಂತಹ ಕ್ಷೇತ್ರ 7 ನದಿಗಳ ಸಂಗಮ ಆಗುತ್ತೆ. ಅಲ್ಲಿ ಏನೇನು 7 ನದಿಗಳ ಸಂಗಮ, ನಿವೃತ್ತಿ ಸಂಗಮ ಅಂತ ಹೆಸರಿದೆ ಅಷ್ಟೇ ಹೊರತು ಐಕ್ಯ ಅಂತ ಅಲ್ಲೂ ಹೆಸರಿಲ್ಲ. ಎಲ್ಲೆಲ್ಲಿ ನದಿಗಳ ಮಿಶ್ರಣ ಆಗುತ್ತೋ ಅಲ್ಲಿ ಸಂಗಮ ಅಂತಲೇ ಹೆಸರಷ್ಟೇ ಹೊರತು ಐಕ್ಯ ಅಂತ ಒಂದು ಕಡೆಯಲ್ಲೂ ಕೂಡ ಪ್ರಯೋಗ ಇಲ್ಲ. ಅದರಿಂದ ಐಕ್ಯ ಅಂತಕ್ಕಂಥದ್ದು ಒಂದು ನೀರು ಇನ್ನೊಂದು ನೀರು ಸೇರಿದಾಗ ಐಕ್ಯ ಇಲ್ಲವೇ. MK ಮುಗುಟುಕಾನ್ ಹುಬ್ಬಳ್ಳಿ ಅದೇನು ನಿವೃತ್ತಿ ಸಂಗಮ ಅಂತ ಹೇಳಿದ್ದಾರೆ. ಕರ್ನೂಲ್ ದಾಟಿ ಇದು ಮುಗುಟ್ಕಾನ್ ಹುಬ್ಬಳ್ಳಿ ಅಲ್ಲ, ಇವ್ರು ಕರ್ನೂಲ್ ದಾಟಿ ಅಂತ ಹೇಳಿದ್ರೆ ಈ ಕಡೆ ಆಂಧ್ರ ಆಯ್ತು. ಕಾಡಲೂರು ಸಂಗಮ ಅಂತ ಹೇಳ್ತಾರೆ. ಕಾಡಲೂರು ಅಂತ ನೋಡಬೇಕು. ಕೃಷ್ಣ, ವೇಣಿ, ತುಂಗಾ, ಭದ್ರಾ, ಭೀಮರತಿ, ಮಲಾಪಹಾರಿಣಿ, ಭವನಾಶಿನಿ 7 ನದಿಗಳ ಸಂಗಮ. ಅದು ತುಂಗಾ ಭದ್ರ ಸೇರಿರುತ್ತೆ. ಆಮೇಲೆ ಉಳಿದಿದ್ದು ಈ ಕೃಷ್ಣ, ವೇಣಿ, ಮಲ ಅದೆಲ್ಲ ಹೇಗೆ ಸೇರಿರುತ್ತೋ ಗೊತ್ತಿಲ್ಲ. ಮತ್ತೆ ಕೃಷ್ಣ ಭೀಮರತಿ ಸಂಗಮ ಅಂತಲೇ ಕರೀತಾರೆ. ಇನ್ನೊಂದು ಹೇಳ್ತಾರೆ, ಕೃಷ್ಣ ಭೀಮರತಿ ಸಂಗಮ್ ಪ್ರಾಹು. ಕೃಷ್ಣಾ ನದಿ, ಭೀಮರತಿ ಇದು ಸೇರ್ತಕ್ಕಂಥದ್ದು. ಅದನ್ನು ಸಂಗಮ ಅಂತಲೇ ಕರೆಯೋದು, ಐಕ್ಯ ಅಂತ ಕರೆಯೋದು. ಅದು ಬೇರೆ. ನಿವೃತ್ತಿ ಸಂಗಮ ಬೇರೆ, ಕೃಷ್ಣ ಭೀಮರತಿ ಸಂಗಮ ಬೇರೆ. ನಿವೃತ್ತಿ ಸಂಗಮಂ ಸಪ್ತನದೀನಾಂ ಸಂಗಮಂ, ಕೃಷ್ಣ ಭೀಮರತಿ ಸಂಗಮ ಬೇರೆ. ಅದು ಸೇರಿದೆ ಸೇರಿದೆ. ಕೃಷ್ಣ, ವೇಣಿ, ತುಂಗಾ, ಭದ್ರಾ, ಭಾಗೀರಥಿ, ಅಲ್ಲ ಭೀಮರತಿ, ಮಲಾಪಹಾರಿಣಿ, ಭೀಮರತಿ ಬಂತು. ಅಂದರೆ ಕೃಷ್ಣ ಭೀಮರತಿ ಸಂಘ ಬೇರೆ, ಕೃಷ್ಣ, ವೇಣಿ, ತುಂಗಾ, ಭದ್ರಾ, ಭೀಮರತಿ, ಮಲಾಪಹಾರಿಣಿ, ಭವನಾಶಿ ಇದೆ. ಇದಿಷ್ಟು 7. ಇನ್ನೊಂದು ಅದು ಆಗುತ್ತೆ. ನದಿ ಹೆಸರು ಭವನಾಶಿನಿ. ಕಾಡಲೂರು ಸಂಗಮ ಅಂತ ಅದರ ಹೆಸರು. ನಿವೃತ್ತಿ ಸಂಗಮ. ನಿವೃತ್ತಿ ಸಂಗಮ ಎಂಬತಕ್ಕಂಥ ಕ್ಷೇತ್ರವು ಸಪ್ತನದೀನ 7 ನದಿಗಳ ಸಂಗಮ ಕಿಲ ಸಂಗಮ ಆಗಿದೆ, ಪ್ರಸಿದ್ಧ. ಅದ್ಯಾಪಿ ಈಗಲೂ ಕೂಡ ಕೃಷ್ಣಾ ಭೀಮರತಿ ಸಂಗಮ್, ಕೃಷ್ಣಾ ಭೀಮರತಿ ಈ ನದಿಗಳ ಕೂಡುವಿಕೆ ಅಂತ, ಅದೇ ಕೂಡಲ ಸಂಗಮ. ಅದು ಸಂಗಮಂ, ಸಂಗಮ ಎಂದೇ ಪ್ರಾಹು ಹೇಳುತ್ತಾರೆ. ನಿವೃತ್ತಿ ಸಂಗಮ. ನಿವೃತ್ತಿ ಸಂಗಮ ಎಂಬತಕ್ಕಂಥ ಕ್ಷೇತ್ರವು ಸಪ್ತನದೀನ 7 ನದಿಗಳ ಸಂಗಮ ಕಿಲ ಸಂಗಮ, ಅದು ಪ್ರಸಿದ್ಧವಾಗಿದೆ. ಕೃಷ್ಣಾ ಭೀಮರತಿ ಸಂಗಮ್, ಕೃಷ್ಣಾ ನದಿ ಮತ್ತು ಭೀಮರತಿ ನದಿಗಳ ಕೂಡುವ ಸ್ಥಾನವನ್ನು ಸಂಗಮಂ, ಸಂಗಮ ಎಂಬುದಾಗಿ ಅದ್ಯಾಪಿ ಪ್ರಾಹು ಇವತ್ತು ಕೂಡ ಹೇಳುತ್ತಾರೆ. ಸಪ್ತನದೀನ ಕೃಷ್ಣಾ, ವೇಣಿ, ತುಂಗಾ, ಭದ್ರಾ, ಭೀಮರತಿ, ಮಲಾಪಹಾರಿಣಿ, ಭವನಾಶಿನೀತಿ ಸಪ್ತನದೀನಾಂ ಸಂಗಮ ನಿವೃತ್ತಿ ಸಂಗಮ ಕಿಲ. ಸುರೋತ್ತಮರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. 7 ನದಿಗಳು ಕೃಷ್ಣ, ವೇಣಿ, ತುಂಗಾ,
ಭದ್ರಾ ಭೀಮರತಿ ಮಲಾಪಹಾರಿಣಿ ಭವನಾಶಿನಿ ಎಂಬತಕ್ಕಂತಹ 7 ನದಿಗಳ ಸಂಗಮ, ಅದನ್ನೇ ನಿವೃತ್ತಿ ಸಂಗಮ ಕರೀತಾರೆ. ಜನಾಃ ಕಾಡಲೂರ ಸಂಗಮ ಇತಿ ಪ್ರಾಹುಃ, ಜನರು ಕಾಡಲೂರ ಸಂಗಮ ಎಂಬುದಾಗಿ ಹೇಳ್ತಾರೆ. ನಾನಾರಸ ಸಮಾಹಾರೋ ಮಧುನ್ಯಪ್ಯೇಕತಾ ಕಿಲ ವೃದ್ಧಿಶ್ಚರಸ ವೈಚಿತ್ರ್ಯಂ ನೋ ಚೇತ್ ತತ್ರ ಕುತೋ ವದ. ಇನ್ನು ಜೇನುತುಪ್ಪ ಇದೆಯಲ್ಲ, ಅದು ಕೂಡ ಏನಾಗಿದೆ? ನಾನಾರಸ ಸಮಾಹಾರ, ಅನೇಕ ರಸಗಳ ಮಿಶ್ರಣ, ಅನೇಕ ಪುಷ್ಪಗಳ ಮಕರಂದ ರಸ ಅದರ ಮಿಶ್ರಣ, ಅದು ಮಧು. ಅಲ್ಲಿ ಏಕತಾ ಅಂತಂದರೆ ಅಲ್ಲಿ ಐಕ್ಯ ಅಂದ್ರೇನು? ಅನೇಕ ರಸಗಳು ಐಕ್ಯ ಆಗಿದೆ ಅಂದ್ರೇನರ್ಥ? ಒಂದಾಗಿದೆ ಅಂತಲ್ಲ, ಅದು ಮಿಶ್ರಣವೇ ಆಗಿರ್ತಕ್ಕಂಥದ್ದು. ಅಲ್ಲಿಯೂ ಕೂಡ ಸಮಾಹಾರ, ಅನೇಕ ಹೂವಿನ ಮೇಲನ ಎಂಬತಕ್ಕಂಥದ್ದಿದೆ, ಅದನ್ನೇ ಐಕ್ಯ ಅಂತ ಹೇಳ್ತಾರೆ. ಅಷ್ಟೇ ಹೊರತು ಅಲ್ಲಿ ನಾವು ಹೇಳ್ತೇವೆ ಅನೇಕ ರಸಗಳ ಐಕ್ಯ ಆಗಿದೆ, ಜೇನುತುಪ್ಪ ಅಂತಂದರೆ ಅನೇಕ ರಸಗಳ ಐಕ್ಯ ಅಂತ. ಐಕ್ಯ ಅಂತ ಶಬ್ದ ಪ್ರಯೋಗ ಮಾಡಿದರೂ ಕೂಡ ಅಲ್ಲಿ ವಾಸ್ತವಿಕವಾಗಿ ಅರ್ಥ ಏನು? ಮೇಲನ ಅಂತಲೇ ಅರ್ಥ. ಯಾಕೆ? ವೃದ್ಧಿಶ್ಚ, ನಾವು ಹಿಂದೆ ಹೇಳಿದ್ದೇವೆ, ಐಕ್ಯ ಎಲ್ಲಾಗುತ್ತೋ ಅಲ್ಲಿ ಆಧಿಕ್ಯ ಇರಲ್ಲ. ಕೃಷ್ಣ ತನ್ನ ಅನೇಕ ರೂಪಗಳಿಂದ ಐಕ್ಯ ಹೊಂದಿದ, ಆಧಿಕ್ಯ ಇಲ್ಲ ಅಲ್ಲಿ. ವೃದ್ಧಿಶ್ಚ, ಇಲ್ಲಿ ವೃದ್ಧಿಯಾಗಿದೆ. ಅಷ್ಟೇ ಅಲ್ಲ, ರಸವೈಚಿತ್ರ್ಯಂ, ಅದರಲ್ಲಿ ರಸದ ವೈಲಕ್ಷಣ್ಯ ಇದೆ. ಅನೇಕ ಹೂಗಳ ರಸ ಅದು ಮಧುನ ರಸ, ಅದು ಬೇರೆಯಾಗುತ್ತೆ. ಹುಳಿ, ಉಪ್ಪು, ಖಾರ ಅದೆಲ್ಲ ಬೇರೆ ಬೇರೆ ರಸ. ಅದನ್ನು ಮಿಶ್ರಣ ಮಾಡಿಬಿಟ್ರೆ ಅದು ತುಂಬ ನಲ್ಲ ಇರ್ಕ ರಸಮಾಯಿಡು, ತಮಿಳ್ ರಸ ಇಡು ಅಲ್ವಾ? ಹಾಗಾದರೆ ಅದು ಬೇರೆ ಬೇರೆ ರಸ ಅದರಲ್ಲಿರೋದು. ಹಾಗೆ ಈ ಮಧುವಿನಲ್ಲಿಯೂ ಕೂಡ, ಜೇನುತುಪ್ಪದಲ್ಲಿಯೂ ಕೂಡ ರಸ ಅದರಲ್ಲಿ ವೈಚಿತ್ರ್ಯ ಇದೆ. ಬೇರೆ ಬೇರೆ ಪುಷ್ಪಗಳ ರಸ ಅದು ಇಲ್ಲ ಅಲ್ಲಿ. ಬೇರೆ ಬೇರೆ ರಸಗಳ ಸಮಾಗಮದಿಂದ, ಸಮಾಹಾರದಿಂದ, ಮೇಲನದಿಂದ ಅಲ್ಲಿ ಬೇರೆ ರಸ ಎಂಬತಕ್ಕಂಥದ್ದು ಬಂದಿದೆ. ನೋಚೇತ್ ತತ್ರ ಕುತೋ ವದ. ರಸವೈಚಿತ್ರ್ಯ ಹೇಗೆ? ಅನೇಕ ರಸಗಳು ಸೇರಿದ್ರಿಂದಲೇ ರಸವೈಚಿತ್ರ್ಯ. ಇಲ್ಲ ಅಂತಾದರೆ ಐಕ್ಯ ಆಗಿಬಿಟ್ಟಿದ್ರೆ ಒಂದೇ ರಸ ಇರಬೇಕು, ರಸವೈಚಿತ್ರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಮಧುನ್ಯಪಿ, ಜೇನುತುಪ್ಪದಲ್ಲಿಯೂ ಕೂಡ ಏಕತಾ ಐಕ್ಯ ಎಂದರೆ ನಾನಾ ರಸ ಸಮಾಹಾರ, ಅನೇಕ ರಸಗಳ ಮಿಶ್ರಣವೇ ಆಗಿದೆ. ನೋಚೇತ್, ಅನೇಕ ರಸಗಳ ಮಿಶ್ರಣ ಅಲ್ಲ ಅಂತಾಗಿದ್ದರೆ ತತ್ರ ಆ ಜೇನುತುಪ್ಪದಲ್ಲಿ ವೃದ್ಧಿಶ್ಚ ಆಧಿಕ್ಯವು, ರಸವೈಚಿತ್ರ್ಯಂ ಭಿನ್ನ ಭಿನ್ನವಾದ ರಸವು ಕುತಃ ಹೇಗೆ ಸ್ಯಾತ್ ಆಗುತ್ತದೆ ವದ ಹೇಳು. ಮಧುನ್ಯಪಿ, ಜೇನುತುಪ್ಪದಲ್ಲಿಯೂ ಕೂಡ ಏಕತಾ ಐಕ್ಯ ಅಂತ ಅಂದರೆ ನಾನಾ ರಸ ಸಮಾಹಾರ, ಅನೇಕ ರಸಗಳ ಮಿಶ್ರಣವೇ ಆಗಿದೆ. ಕಿಲ, ಇದು ಪ್ರಸಿದ್ಧ. ನೋಚೇತ್, ಒಂದು ವೇಳೆ ನಾನಾ ರಸಗಳ ಮೇಲನ ಅಲ್ಲ ಅಂತಾಗಿ ಐಕ್ಯವೇ ಆಗಿದ್ದರೆ ತತ್ರ ಆ ಜೇನುತುಪ್ಪದಲ್ಲಿ ವೃದ್ಧಿ ಆಧಿಕ್ಯವು, ರಸವೈಚಿತ್ರ್ಯಂ ಬೇರೆ ರೀತಿಯಾದ ರಸವೂ ಕೂಡ ಕುತಃ ಹೇಗೆ ಪದ ಹೇಳು. ಯಥಾ ಸೌಮ್ಯ ಮಧು ಮಧುಕೃತೋ ನಿಸ್ತಿಷ್ಠಂತಿ ಇತಿ ದೃಷ್ಟಾಂತೇಪಿ ನಾನಾತ್ಯಯಾನಾಂ ವೃಕ್ಷಾಣಾಂ ಸಮಾಹಾರಂ ಏಕತಾಂ ಗಮಯಂತಿ ಇತಿ ಶ್ರುತೌ ಸ್ಪಷ್ಟಂ ರಸಾನಾಂ ನಾನಾರಸ ಸಮಾಹಾರಸ್ಯೈವ ಏಕತ್ವೇನ ವ್ಯವಹಾರಾತ್ ತ್ವದಭಿಲಷಿತ ಸ್ವರೂಪೈಕ್ಯಸ್ಯ ನ ಅವಕಾಶಃ ಇತ್ಯಾಹ. ಶ್ರುತಿ ಯಥಾ ಸೌಮ್ಯ ಏನು ನವಕೃತೋಪದೇಶದಲ್ಲಿ ಬರ್ತಕ್ಕಂಥದ್ದು. ಶ್ವೇತಕೇತುವಿಗೆ ಉದ್ದಾಲಕರು ಐದದಾತ್ಮ್ಯವಿದಂ ಸರ್ವಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಎಂಬುದಾಗಿ ಹೇಳ್ತಕ್ಕಂತಹ ಸಂದರ್ಭದಲ್ಲಿ 9 ಉದಾಹರಣೆ ಕೊಡ್ತಾರೆ. ಅದರಲ್ಲಿ ಬರ್ತಕ್ಕಂಥದ್ದು ಮಧು ಮಧುಕೃತಃ ನಿಸ್ತಿಷ್ಠಂತಿ ಅಂತ. ಎಲ್ಲ ಮಧುಕೃತಃ ಜೇನುನೊಣಗಳು, ಮಧು ಕುರ್ವಂತಿ ಇತಿ ಮಧುಕೃತ, ಜೇನುತುಪ್ಪವನ್ನು ತಯಾರು ಮಾಡ್ತಾರೆ.
ಜೇನುತುಪ್ಪ ತಯಾರಾಗೋದು ಇವತ್ತು ಕೂಡ ಅದು ಜೇನು ನೊಣದಿಂದ, ಇನ್ನೂ ಕೂಡ ಯಂತ್ರದಲ್ಲಿ ತಯಾರು ಮಾಡಲಿಕ್ಕೆ ಬಂದಿಲ್ಲ ಕಾಣಿಸ್ತದೆ. ಅದರಿಂದ ರಕ್ತ ಯಾವ ರೀತಿಯಲ್ಲಿ ಜೀವನ ಶರೀರದಲ್ಲೇ ಉತ್ಪನ್ನ ಆಗಬೇಕು ಹೊರತು ಬ್ಲಡ್ ಬ್ಯಾಂಕ್ ಇದ್ದರೂ ಕೂಡ ಬ್ಲಡ್ ಬ್ಯಾಂಕಲ್ಲಿ ರಕ್ತದ ಉತ್ಪಾದನೆ ಇಲ್ಲ ಅಲ್ವಾ, ಸಂಗ್ರಹ ಅಷ್ಟೇ. ಅದರಿಂದ ಅದು ಯಾವ ರೀತಿಯಲ್ಲಿ ಉತ್ಪಾದನೆ ಮಾಡಲಿಕ್ಕಾಗಲು ಹಾಗೆ ಜೇನುತುಪ್ಪವೂ ಕೂಡ ಅದು ಮಧುಕೃತಃ ನಿಸ್ತಿಷ್ಠಂತಿ, ಜೇನುನೊಣಗಳೇ ಮಾಡಬೇಕು, ಇಲ್ಲಾಂದರೆ ಬೆಲ್ಲದ ಪಾಕ ಅದಷ್ಟೇ, ಜೇನುತುಪ್ಪ ಅಂತ ಆಗಲ್ಲ. ಹಾಗಾದರೆ ಅದೇ ಮಾಡ್ತಕ್ಕಂಥದ್ದು. ಅದು ಅಲ್ಲೇನು ಹೇಳ್ತಾರೆ, ನಾನಾತ್ಯಯಾನಾಂ ವೃಕ್ಷಾಣಾಂ ಸಮವಹಾರಂ ಏಕತಾಂ ಗಮಯಂತಿ ಅಂತ. ನಾನಾತ್ಯಯಾನಾಂ ವೃಕ್ಷಾಣ, ಬೇರೆ ಬೇರೆ ಕಡೆಯಲ್ಲಿರ್ತಕ್ಕಂತಹ ವೃಕ್ಷ, ಅವುಗಳಿಂದ ಅಲ್ಲಿರ್ತಕ್ಕಂಥ ಪುಷ್ಪ, ಅವುಗಳ ಮೇಲನ, ಅದನ್ನು ಐಕ್ಯ ಎಂಬುದಾಗಿ ಹೇಳ್ತಾರೆ. ಆ ಪುಷ್ಪರಸಗಳ ಮೇಲನವೇ ಐಕ್ಯ ಎಂಬುದಾಗಿ ಹೇಳ್ತಾರೆ. ಇತಿ ಶ್ರುತೌ, ಈ ಶ್ರುತಿಯಲ್ಲಿ ಸ್ಪಷ್ಟವಾಗಿ ರಸಾನಾಂ ನಾನಾರಸ ಸಮಾಹಾರಸ್ಯ ಏವ ಏಕತ್ವೇನ ವ್ಯವಹಾರ. ರಸಗಳ ಅನೇಕ ವೃಕ್ಷಗಳ ಪುಷ್ಪದ ರಸಗಳು, ಅವುಗಳ ಮೇಲನ, ಅದನ್ನು ಐಕ್ಯ ಅಂತ ಹೇಳಿದೆ. ಹಾಗಾದರೆ ಪರೇವೆಯೇ ಸರ್ವ ಏಕೀಭವಂತಿ ಅಂದರೆ ಏನರ್ಥ? ಯಾವ ರೀತಿಯಲ್ಲಿ ಜೇನುತುಪ್ಪದಲ್ಲಿ ಅನೇಕ ರಸಗಳ ಮಿಶ್ರಣವೋ ಅದೇ ರೀತಿಯಲ್ಲಿ ಪರೇವೆಯೇ ಸರ್ವ ಏಕೀಭವಂತಿ, ಎಲ್ಲರೂ ಒಂದು ಸ್ಥಾನದಲ್ಲಿ ಸೇರ್ತಾರೆ ಅಂತ ಅರ್ಥ. ಸಮಾಹಾರ ಅವ ಎರಡು ಉಪಸರ್ಗ, ಸಮಾಹಾರ ಆಂಗ್ ಎರಡು ಉಪಸರ್ಗ ಅಷ್ಟೇ. ಆದ್ದರಿಂದ ತ್ವದಭಿಲಷಿತ ಸ್ವರೂಪೈಕ್ಯಸ್ಯನ ಅವಕಾಶ, ನೀನು ಹೇಳುವಂತಹ ಆತ್ಮಸ್ವರೂಪಕ್ಕೆ ಐಕ್ಯ, ಪರವೇ ಸರ್ವ ಏಕೀಭವಂತಿ ಅಂತ, ಅಥವಾ ತತ್ವಮಸಿ ಈ ಕಡೆಯಲ್ಲಿ ಜೀವರಿಗೆ ಸ್ವರೂಪೈಕ್ಯ ಅಂತ ಹೇಳೋದು ಸರಿಯಲ್ಲ. ಮೇಲನವನ್ನೇ ಹೇಳಬೇಕು. ದೃಷ್ಟಾಂತ ಶ್ರುತಿಯಲ್ಲಿ ಅದನ್ನೇ ಹೇಳಿದೆ. ಮಧುನಿ ಯಹ ನಾನಾರಸಾನಾಂ ಸಮಾಹಾರಃ ಮೇಲನಂ ಸಯೇವ ಏಕತಾ ಕಿಲ ಇತಿ ಸಂಬಂಧ. ಅನ್ವಯ ಹೇಗೆ ಅಂತ ತೋರಿಸ್ತಾ ಇದ್ದಾರೆ. ಮಧುನಿ ಜೇನುತುಪ್ಪದಲ್ಲಿ ಯಹ ನಾನಾರಸಾನಾಂ ಸಮಾಹಾರ, ಅನೇಕ ರಸಗಳ ಮಿಶ್ರಣ, ಅದನ್ನೇ ಸಮಾಹಾರ ಶಬ್ದಕ್ಕೆ ಅರ್ಥ ಮೇಲನ, ಮಿಶ್ರಣ, ಅದನ್ನೇ ಐಕ್ಯ ಅಂತ ಕರೀತಾರೆ, ಏಕತಾ. ಯುಕ್ತಿಂಚಾಹ, ಅಷ್ಟೇ ಅಲ್ಲ, ಅನೇಕ ರಸಗಳ ಮೇಲನವೇ ಮಧು. ಯಾಕೆ? ಇನ್ನೊಂದು ಕಾರಣ ಯುಕ್ತಿ ಹೇಳ್ತಾ ಇದ್ದಾರೆ. ಅಲ್ಲಿ ಎರಡಿದೆ, ಒಂದು ವೃದ್ಧಿ ಇದೆ, ರಸವೈಚಿತ್ರ್ಯ ಇದೆ. ವೃದ್ಧಿ ದಿನೇ ದಿನೇ ಕ್ರಮೇಣ ಅಭಿವೃದ್ಧಿ, ಆ ರಸ ದಿನ ದಿನ ಜಾಸ್ತಿ ಆಗುತ್ತೆ. ರಸವೈಚಿತ್ರ್ಯಂ ಮಧುರ ಆಮ್ಲಾದಿ ರಸವೈಚಿತ್ರ್ಯಂ, ಅದರಲ್ಲಿ ಮಧು ಸ್ವಲ್ಪ ಹುಳಿ ಹುಳಿ ಇರುತ್ತೆ, ಅದರಿಂದ ಆ ಮಧುರ ಆಮ್ಲ ಮೊದಲಾಗಿರ್ತಕ್ಕಂತಹ ರಸವೈಚಿತ್ರ್ಯವೂ ಇದೆ. ಒಂದೇ ಪುಷ್ಪದ್ದಾಗಿದ್ದರೆ ಬರಲಿಕ್ಕಿಲ್ಲ. ಒಂದೇ ಪುಷ್ಪದ್ದಾಗ್ಬಿಟ್ರೆ ಬರೀ ಹುಳಿ ಮಾತ್ರ ಇರಬೇಕು, ಇಲ್ಲ ಸಿಹಿ ಮಾತ್ರ ಇರಬೇಕು. ಹುಳಿ ಸಿಹಿ ಎರಡು ಮಿಶ್ರಣ ಆಗಲಿಕ್ಕೆ ಸಾಧ್ಯ ಇದೆ. ಆಗಿದೆ ಅಂತಂದರೆ ಅನೇಕ ರಸಗಳ ಮೇಲನ ಆಗಿದೆ ಎಂಬುದಾಗಿ ಸಿದ್ಧವಾಗಿದೆ. ಚೂರು ಹುಳಿ ಇರುತ್ತೆ. ಆದರೆ ಅಲ್ಲಿ ವೃದ್ಧಿ ಇದೆ, ಒಂದೇ ರಸ ಆದರೂ ವೃದ್ಧಿ ಇದೆ. ಹೇಗೆ ಅದು ಒಂದೇ ಟೇಸ್ಟು, ಆದರೆ ಎಲ್ಲ ಜೇನುತುಪ್ಪು ಒಂದೇ ಟೇಸ್ಟ್ ಇರಲ್ಲ. ಬೇಕಾದ್ರೆ ನೋಡ್ರಿ, ನೀವು ಹಳ್ಳಿಗಳಲ್ಲಿ ನೀವೇನೇ ಆ ಜೇನು ಕಟ್ಟಿರುತ್ತಲ್ಲ, ಅದನ್ನು ಅವರು ಹೊಗೆ ಹಾಕಿಬಿಟ್ಟು ಆ ಜೇನೆಲ್ಲ ಓಡಿಸಿ ಆಮೇಲೆ ತಂದು ಅದನ್ನು ಹಿಂಡಿ ರಸ ತೆಗಿತಾರೆ. ಅವ್ರ ಹತ್ರ ಕೇಳ್ರಿ ಗೊತ್ತಾಗುತ್ತೆ. ಅವರೇನು ಹೇಳ್ತಾರೆ, ಕೆಲವೊಂದು ಅದು ಚೆನ್ನಾಗಿ ರುಚಿಯಾಗಿರುತ್ತೆ, ಇನ್ನೊಂದು ಕೆಲವೊಂದು ಬಾರಿ ಆ ಕಹಿಯಾದಂತಹ ಪುಷ್ಪ ಬಿಡುವಂತಹ ಮರಗಳು ಅವುಗಳಿಂದ ಸಂಗ್ರಹ ಮಾಡಿರುತ್ತೆ ಅಂತಂದರೆ ಆ ಜೇನುತುಪ್ಪದ ಸ್ವಲ್ಪ ಕಹಿ ಇರುತ್ತೆ. ಅದೇ ಕಹಿ ಬರುತ್ತೆ ಅಂತ ಹೇಳಿದ್ರೆ ಹೇಳ್ತಾರೆ.
ಕಾಕರ್ಸಕಾಯಿ ಅಂತ ಹೇಳ್ತಾರೆ. ಆ ಪುಷ್ಪದ ರಸ ಸೇರಿಕೊಂಡಿದೆ, ಅದರಿಂದ ಕಾಕರ್ಸನಕಾಯಿ ಅಂತ ಹೇಳ್ತಾರೆ. ಅದರಿಂದ ರಸ ಸೇರಿಕೊಂಡಿದೆ ಅಂತಾದರೆ, ಅದರ ರಸ ಸೇರಿಕೊಂಡಿದೆ ಅಂತಾದರೆ ಅದರಲ್ಲೂ ಕೂಡ ಸ್ವಲ್ಪ ಕಹಿ ಬರುತ್ತೆ. ಇನ್ನೂ ಕೂಡ ನಮಗೆಲ್ಲ ಮನೆಯಲ್ಲಿ ಗೊತ್ತು, ಹಳ್ಳಿಯಲ್ಲಿದ್ದಾಗ ಹಸುಗಳು ಈ ಚಳಿಗಾಲ ಮುಗಿದು ಬೇಸಿಗೆಗಳ ಬರೋಕ್ಕಿಂತ ಮೊದಲು ಹಾಲು ಕಹಿ ಆಗ್ತಿತ್ತು. ಯಾಕೆ ಅಂತಂದರೆ ಅದೇ ಆ ಕಾಕರ್ಸನಕಾಯಿ ಅಂತ ಅದನ್ನು ತಿಂದು ಬರ್ತಿದ್ವಿ. ಆದ್ದರಿಂದ ಆ ಹಾಲಲ್ಲೂ ಕೂಡ ಅದು ಸ್ವಲ್ಪ ಕಹಿ ಕಾಣಿಸ್ತಿತ್ತು, ತುಂಬ ಕಹಿ ಅಲ್ಲ, ಅಂತೂ ಕಹಿ ಅಂತಕ್ಕಂಥದ್ದು ಕಾಣಿಸ್ತಾ ಇತ್ತು. ನಾವು ಆವಾಗ ಹಾಲು ಕುಡಿತಿರ್ಲಿಲ್ಲ, ಹಾಲು ಕಹಿ ಇದೆ ಅಂತ. ಒಂದು ತಿಂಗಳು ಹಾಲು ಕುಡಿಯಲ್ಲ ಆವಾಗ, ಯಾಕೆಂದರೆ ಅದು ಕಹಿ ಇರುತ್ತೆ ಅಂತ. ಮೊಸರಾದರೆ ಅಷ್ಟು ಗೊತ್ತಾಗಲ್ಲ, ಹಾಲಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನು ಯಾವುದನ್ನ ದೇವರಿಗೆ ಗೊತ್ತ. ಆದ್ರೂ ಅನೇಕ ರಸಗಳ ಮೇಲನ ಆಗಿದೆ ಅಂತ ಹೇಳಲೇಬೇಕು. ಅಲ್ಲಿ ಒಂದೇ ಪುಷ್ಪದ ಹೂವಿನ ತರಲ್ಲ, ಅದನ್ನ ರಸವಿಚಿತ್ರ ಇದ್ದೇ ಇರ್ತದೆ. ಕೆಲವೊಂದು ಪುಷ್ಪದಲ್ಲಿ ಅದರ ಕಿತ್ತಿ ತೊಟ್ಟಿನ ಭಾಗದಲ್ಲಿ ತಿಳ್ಕೊಂಡ್ರೆ ಅದರಲ್ಲಿ ಸಿಹಿ ಅನುಭವ ಬರುತ್ತೆ. ಆ ಸಿಹಿಯನ್ನು ಅನುಭವಿಸ್ರಿ, ಜೇನುತುಪ್ಪದ ಸಿಹಿ ಅನುಭವಿಸ್ರಿ, ನಿಮಗೇನೆ ಗೊತ್ತಾಗುತ್ತೆ. ಇದೆಲ್ಲ ಹಳ್ಳಿಲಿದ್ದರೆ ಇದೆಲ್ಲ ಅನುಭವಕ್ಕೆ ಬರುತ್ತೆ. ಜೇನುತುಪ್ಪ ಇದೆ ಅಲ್ಲ, ನಾನು ಹೇಳ್ತಾ ಇರೋದು ಪುಷ್ಪದಲ್ಲಿ ರಸ ಇದೆ. ಆ ಪುಷ್ಪದ ರಸದಲ್ಲಿ ಒಂದೊಂದು ರಸ ಒಂದೊಂದು ರೀತಿಯಾದಂಥ ವೈಲಕ್ಷಣ್ಯ ಹೊಂದಿರುತ್ತೆ ಅನ್ನೋದು ನಮಗೆ ಅನುಭವಕ್ಕೆ ಬರುತ್ತೆ ಅಂತ. ಒಟ್ಟಂತೂ ರಸವೈಚಿತ್ರ ಇದೆ. ಅದು ಯಾರಿಗೆ ಮಾಡ್ಲಿಕ್ಕಾಗತ್ತೆ? ಅದೇ ಅದು ಜೇನು ಹುಳುಗಳಿಗೆ ಮಾತ್ರ ಮಾಡ್ಲಿಕ್ಕೆ ಆಗೋದು. ಅದು ಭಗವಂತನ ಸೃಷ್ಟಿ ವೈಚಿತ್ರ. ನೋಚೇತ್ ಸಮಾಹಾರ ಐಕ್ಯಂ ನೋಚೇತ್, ಒಂದು ವೇಳೆ ಸಮಾಹಾರವೇ ಐಕ್ಯ ಅಂತ ಅಲ್ಲ ಆಗಿದ್ರೆ ವೃದ್ಧಿ ಬರದೆ ಹೋಗಬೇಕಾಗಿತ್ತು, ರಸವೈಚಿತ್ರ್ಯ ಬರದೆ ಹೋಗಬೇಕಾಗಿತ್ತು. ಸ್ವರೂಪೈಕ್ಯಮೇವ ಭವತಿ ಚೇತ್, ಸ್ವರೂಪೈಕ್ಯವೇ ಇದೆ ಅಂತ ಆಗ್ಬಿಟ್ಟಿದ್ರೆ ಅವಾಗ ವೃದ್ಧಿ ಇರಬಾರ್ದು, ರಸವೈಚಿತ್ರ್ಯವೂ ಇರಬಾರ್ದು. ಯಾಕೆ ಒಂದು ರಸವೇ ಇನ್ನೊಂದು ರಸ ಆಗಿತ್ತು, ಎಲ್ಲವೂ ಒಂದಾಯಿತು, ರಸವೈಚಿತ್ರ್ಯ ಬರಲಿಕ್ಕೆ ಹೇಗೆ ಸಾಧ್ಯ? ಇಲ್ಲವೇ? ನಮಗೆ ಇದು ರಸವೈಚಿತ್ರ್ಯ ಇದೆಯಲ್ಲ, ಹಾಲಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರು ಅವಾಗ ಹಾಲು ರುಚಿ ಇರಬೇಕಾಗುತ್ತೆ. ಯಾಕೆ? ನೀರು ಹಾಲೇ ಆಗಿದ್ದಲ್ವ. ಹಾಗಾದರೆ ಮೊದಲಿನ ಹಾಲಿನ ರುಚಿ ಏನಿತ್ತು ಅದಿರುತ್ತಾ? ಇಲ್ಲ. ಅದು ಒಂದು ವೇಳೆ ನೀರು ಹಾಲು ಮಿಶ್ರಣ ಅಲ್ಲ ಅಂತಾಗಿದ್ದರೆ, ಒಂದು ವೇಳೆ ನೀರು ಹಾಲೇ ಆಗುತ್ತೆ ಅಂತಂದರೆ ಹಾಲಿನ ರುಚಿಯೇ ಇರಬೇಕಾಗುತ್ತೆ. ಸಾರಿಗೆ ನೀರು ಹಾಕಿದರೆ ಗೊತ್ತಾಗುತ್ತೆ ನಮಗೆ, ಜನ ಜಾಸ್ತಿ ಆಗಿದಾಗ ಮೊದಲು ರುಚಿ ಬೇರೆ ಇತ್ತು, ಆಮೇಲೆ ರುಚಿ ಬೇರೆ ಇತ್ತು. ನೋಚೇತ್ ತತ್ರ ಕುತೋವದ, ತತ್ರ ಅಂದರೆ ಮಧುನಿ ಅಂತ. ಜೇನುತುಪ್ಪದಲ್ಲಿ ರಸವೈಚಿತ್ರ್ಯ ವೃದ್ಧಿ ಹೇಗೆ ಹೇಳು. ಸತಿ ಸಂಪದ್ಯ ನ ವಿದುಃ ಇತಿ ಸರ್ವತ್ರ ಯಚ್ಶ್ರುತಿಃ ದಾಷ್ಟಾಂತಿಕೋಪಸಂಹಾರಂ ಕುರುತೆ ತೋ ನ ತತ್ಕಥಾ. ಆಮೇಲೆ ದೃಷ್ಟಾಂತವನ್ನೆಲ್ಲ ಹೇಳಿ ದಾಷ್ಟಾಂತಿಕ ಆತ್ಮಸ್ವರೂಪ ಹೇಗೆ? ಸತಿ ಸಂಪದ್ಯ ನ ವಿದುಹು, ಸತಃ ಆಗತ್ಯ ನ ವಿದುಹು ಅಂತ. ಜೀವ ಸತಿ ಸಂಪದ್ಯ, ಸತ್ಶಬ್ದವಾಚ್ಯನಾದ ಪರಮಾತ್ಮನ ಹೋಗಿ ಸೇರ್ತಾನೆ. ನ ವಿದುಹು, ತಿಳಿಯಲ್ಲ ಅವನು. ಬಂದಿದ್ದಾನೀಗ, ಎಲ್ಲಿಂದ ಬಂದಿದ್ದಾನೆ ಗೊತ್ತಾ? ಸತಃ ಆಗತ್ಯ, ಸತ್ಶಬ್ದವಾಚ್ಯನಾದ ಪರಮಾತ್ಮನಿಂದ ಜನ್ಮ ಪಡೆದಿದ್ದಾನೆ. ನ ವಿದುಹು, ಜೀವ ತಿಳಿಯೋದಿಲ್ಲ ಎಂಬುದಾಗಿ. ಜೀವ ಅವನು ಪರಮಾತ್ಮನಿಂದ
ಹುಟ್ಟಿ ಬಂದಿದ್ದಾನೆ, ಪರಮಾತ್ಮನಲ್ಲಿ ಹೋಗಿ ಸೇರ್ತಾನೆ ಅಂತ ಆ ಉದಾಹರಣೆಯನ್ನೆಲ್ಲ ಹೇಳಿ ಇಲ್ಲಿ ಎಲ್ಲಿ ಸಮನ್ವಯ ಮಾಡ್ತಾರೆ? ಜೀವರಲ್ಲಿ. ಇದು ದಾರ್ಷ್ಟಾಂತಿಕ. ಈಗ ಯಾವುದಕ್ಕೆ ಉದಾಹರಣೆ ಹೇಳ್ತೇವೋ ಉದಾಹರಣೆಯನ್ನು ದೃಷ್ಟಾಂತ ಅಂತ ಹೇಳ್ತಾರೆ. ಎತ್ರ ಎತ್ರ ಧೂಮಃ ತತ್ರ ಹತ್ರ ಬನ್ನಿಹಿ ಅಂತ. ಎಲ್ಲಿ? ಮಹಾನಸ. ಮಹಾನಸ ದೃಷ್ಟಾಂತ. ಅದರಿಂದ ಏನು? ದಾರ್ಷ್ಟಾಂತಿಕ. ಪರ್ವತದಲ್ಲಿ ಧೂಮ ಇರೋದರಿಂದ ವನ್ನಿ ಇದೆ. ಹಾಗಾದರೆ ಮಹಾನಸ ದೃಷ್ಟಾಂತ, ಪರ್ವತ ವನ್ಯಮಾನ್ ಧೂಮ ಅಂತಂದು ದಾರ್ಷ್ಟಾಂತಿಕ. ಎಲ್ಲಿ ನಾವು ಅರ್ಥವನ್ನು ನಿಶ್ಚಯ ಮಾಡಿಕೊಳ್ಬೇಕಾಗಿದೆಯೋ ಅದು ದಾರ್ಷ್ಟಾಂತಿಕ. ಆ ಅರ್ಥ ನಿಶ್ಚಯ ಮಾಡಿಕೊಳ್ಳಿಕ್ಕೆ ಯಾವುದು ನಮಗೆ ಎಕ್ಸಾಂಪಲ್, ಅದು ದೃಷ್ಟಾಂತ. ಇಲ್ಲಿ ಶ್ವೇತಕೇತುವಿಗೆ ಉದ್ದಾಲಕರು ಇದನ್ನೆಲ್ಲ ಹೇಳಿದ್ರು. ಯಾಕೆ ಹೇಳಿದ್ರು? ಜೀವರಲ್ಲಿ ಪರಮಾತ್ಮನ ಜೊತೆಯಲ್ಲಿ ಐಕ್ಯ ಇಲ್ಲ, ಜೀವರು ಪರಮಾತ್ಮನನ್ನು ಹೋಗಿ ಸೇರ್ತಾರೆ ಅಂತ. ಅಲ್ಲಿ ಕೊನೆ ವಾಕ್ಯ ಸತಿ ಸಂಪದ್ಯ ನವಿದು, ಸತ್ಶಬ್ದವಾಚ್ಯನಾದ ಪರಮಾತ್ಮನಲ್ಲಿ ಸೇರಿ, ಏಕತಾಂ ಪ್ರಾಪ್ಯ ಅಂತ ಹೇಳಲಿಲ್ಲ, ಅಲ್ಲಿ ಸೇರಿ ಅಂತಾನೆ. ಸಂಪದ್ಯ ಅಂತಂದರೆ ಸೇರಿ ಅಂತಾನೆ. ಅಲ್ಲಿಯೂ ಕೂಡ ದಾಷ್ಟಾಂತಿಕದಲ್ಲಿಯೂ ಮೇಲನವನ್ನೇ ಹೇಳಿದ್ದಾರೆ, ಸಂಬಂಧವನ್ನು ಹೇಳಿದ್ದಾರೆ, ಐಕ್ಯವನ್ನು ಹೇಳಲೇ ದಾಷ್ಟಾಂತಿಕ ಉಪಸಂಹಾರಂ ಕುರುತೆ. ಅದರಿಂದ ದಾಷ್ಟಾಂತಿಕ ಉಪಸಂಹಾರ, ಅದನ್ನು ಸಮಾಪ್ತಿ, ಆ ವಿಷಯವನ್ನು ಅಲ್ಲಿಗೆ ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಅತಃ ನ ತತ್ಕಥಾ, ಆದ್ದರಿಂದ ಎಲ್ಲಿಯೂ ಕೂಡ ಐಕ್ಯ ವಿಷಯ ಅಂತಕ್ಕಂಥದ್ದು ಬರಲೇ ಇಲ್ಲ. ಉಪನಿಷತ್ತಿನಲ್ಲಿ ಐಕ್ಯವನ್ನು ಎಲ್ಲಿಯೂ ಹೇಳಿಲ್ಲ. ಯತ್ ಯಾವ ಕಾರಣದಿಂದ, ಅಲ್ಲಿ ಯತ್ ಶ್ರುತಿ ಅಂತಿದೆಯಲ್ಲ, ಯತ್ ಯಾವ ಕಾರಣದಿಂದ, ಶ್ರುತಿ ಅಂತ ಸತಿ ಸಂಪದ್ಯನ ವಿದುಹು ಎಂಬತಕ್ಕಂತಹ ಈ ಶ್ರುತಿ ಸರ್ವತ್ರ ಅನೇಕ ಸ್ಥಳಗಳಲ್ಲಿ ಸತಿ ಸತ್ಶಬ್ದವಾಚ್ಯನಾದ ಬ್ರಹ್ಮನಲ್ಲಿ ಸಂಪದ್ಯ ಸೇರುವಿಕೆಯನ್ನು ನ ವಿದುಹು ಸೇರಿದ್ರೂ ತಿಳಿಯುವುದಿಲ್ಲ ಎಂಬುದಾಗಿ ದಾಷ್ಟಾಂತಿಕ ಉಪಸಂಹಾರಂ ದಾಷ್ಟಾಂತಿಕದ ಸಮಾಪ್ತಿಯನ್ನು ಕುರುತೆ ಮಾಡ್ತಾ ಇದೆಯೋ ಅತಃ ಆದ್ದರಿಂದಲೂ ತತ್ಕಥಾ ಐಕ್ಯದ ವಿಷಯವು ನ ಇಲ್ಲವೇ ಇಲ್ಲ. ಇದು ಯಾವ ಕಾರಣದಿಂದ? ಶ್ರುತಿ ವೇದವು ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಸತಿ ಸಂಪದ್ಯ ನ ವಿದುಹು, ಎಲ್ಲ ಕಡೆ ವಿಷಯವನ್ನು ಹೇಳಿ ಕೊನೆಯಲ್ಲಿ ಸತಿ ಸಂಪದ್ಯ ನ ವಿದುಹು, ಸತ್ಶಬ್ದವಾಚ್ಯನಾದ ಪರಮಾತ್ಮನಲ್ಲಿ ಸೇರಿ ಪ್ರತ್ಯೇಕವಾಗಿ ತಿಳಿಯೋದಿಲ್ಲ ಎಂಬುದಾಗಿ ದಾಷ್ಟಾಂತಿಕ ಉಪಸಂಹಾರಂ ದಾಷ್ಟಾಂತಿಕದ ವಿಷಯದ ಸಮಾಪ್ತಿಯನ್ನು ಕುರುತೆ ಮಾಡ್ತಾ ಇದೆಯೋ ಅತಃ ಆದ್ದರಿಂದ ತತ್ಕಥ ಅಭೇದದ ವಿಷಯವು ನ ಇಲ್ಲವೇ ಇಲ್ಲ, ಇಲ್ಲೂ ಇಲ್ಲ. ಅದೇ ಜೀವಬ್ರಹ್ಮರು ಅಲ್ಲಿ ಪರಮಾತ್ಮನಲ್ಲಿ ಸೇರ್ತಾರೆ. ಜೀವ ಹೋಗಿ ಪರಮಾತ್ಮನಲ್ಲಿ ಸೇರ್ತಾರೆ. ಪರಮಾತ್ಮನ ಹೋಗಿ ಸೇರೋದು ಅಂದರೆ ಏನು? ಸತಿ ಸಂಪದ್ಯ ನವಿದು. ಯಾವ ರೀತಿಯಲ್ಲಿ ಈ ನೀರು ಸಮುದ್ರದ ನೀರಿನಲ್ಲಿ ಸೇರುತ್ತೆ, ಆವಾಗ ಆ ತತ್ವಾಭಿಮಾನಿ ದೇವತೆಗಳಿಗೆ ಗೊತ್ತಾಗಲ್ಲ, ವಾಯುದೇವರಿಗೆ ಗೊತ್ತಾಗುತ್ತೆ. ಸಮುದ್ರದ ನೀರಿನಲ್ಲಿ ನದಿಗಳ ನೀರು ಸೇರಿದಾಗ ನದ್ಯಾಭಿಮಾನಿ ದೇವತೆಗಳಿಗೆ ಅದು ವೈಲಕ್ಷಣ್ಯ ಗೊತ್ತಾಗಲ್ಲ, ವಾಯುದೇವರಿಗೆ ಗೊತ್ತಾಗಲ್ಲ. ಅದೇ ಸತಿ ಸಂಪದ್ಯ ನವಿದು. ಹೇಗೆ ಜೀವರು ಪರಮಾತ್ಮನಲ್ಲಿ ಹೋಗಿ ಸೇರ್ತಾರೆ, ದಿವಸ ಅಹರಹ ಬ್ರಹ್ಮ ಗಚ್ಚತಿ, ಜೀವ ದಿವಸ ಬ್ರಹ್ಮನನ್ನು ಸೇರಿ ಬರ್ತಾನೆ, ಗೊತ್ತಾಗುತ್ತಾ? ನಾವು ನಿದ್ದೆ ಮಾಡಿದ್ದೀವಿ ಗೊತ್ತಾಗುತ್ತೆ. ದೇವರನ್ನು ಹೋಗಿ ಸೇರಿದ್ದೇವೆ ಗೊತ್ತಿದೆಯಾ? ಇಲ್ಲ. ಸತಿ ಸಂಪದ್ಯ ನವಿದು, ವಾಚ್ಯನಾದ ಪರಮಾತ್ಮನ ಸೇರಿ ಕೂಡ ತಿಳಿಯೋದಿಲ್ಲ. ಅದಕ್ಕೆ ಉದಾಹರಣೆ ಯಥಾ ನದ್ಯ ಸಮುದ್ರಾಯಣ ಸಮುದ್ರಂ ಗಚ್ಚಂತಿ, ಅಲ್ಲಿ ಸಮುದ್ರವನ್ನು ಸೇರಿರ್ತಕ್ಕಂತಹ ನದಿಗಳು ನದ್ಯಾಭಿಮಾನಿ ದೇವತೆಗಳು ನವಿದುಹು, ನಾವು ಈ ಪ್ರತ್ಯೇಕವಾಗಿದ್ದೇವೆ ಅನ್ನೋದು ತಿಳಿಯೋದಿಲ್ಲ. ವಾಯುದೇವರು ತಿಳಿತಾರೆ. ಹಾಗೆ ಪರಮಾತ್ಮನನ್ನು ಸೇರಿ ಜೀವ ಇದ್ದರೂ ಕೂಡ ತಿಳಿಯೋದಿಲ್ಲ. ಇದು ನಿಮಗೆ
ನಿಮ್ಗೆ ಗೊತ್ತಾ? ದಿವಸ ರಾತ್ರಿ ಹೋಗಿ ದೇವರನ್ನು ಆಲಿಂಗನ ಮಾಡ್ಕೊಂಡು ಬರ್ತೀನಿ, ಬೆಳಿಗ್ಗೆ ಗೊತ್ತಾಗುತ್ತೆ ನಿಮಗೆ? ಯಾವತ್ತಾರು ಮೋಕ್ಷಕ್ಕೆ ಹೋದ್ಮೇಲೆ ಸರಿ, ಇವಾಗ ಸಂಸಾರಾವಸ್ಥೆಯಲ್ಲಿ ಗೊತ್ತಾಗುತ್ತಾ? ಸ್ವಪ್ನದಲ್ಲ, ಏನು ಗೊತ್ತಾಗುತ್ತೆ? ದೇವರನ್ನ ಆಲಿಂಗನ ಮಾಡ್ಕೊಂಡಿರಲ್ಲ ಅಲ್ಲಿ ನೀವು. ನಿಮ್ಮ ವಾಸನಾಮಯವಾದ ದೇವರನ್ನು ಆಲಿಂಗನ ಮಾಡ್ಕೊಂಡಿರ್ತೀರ, ದೇವರನ್ನು ಆಲಿಂಗನ ಮಾಡ್ಕೊಂಡಿರಲ್ಲ. ಅದು ವಾಸನಾಮಯ, ಸಂಸ್ಕಾರದಿಂದ ಬಂದಿರತಕ್ಕಂಥ ದೇವರು. ಅದಕ್ಕೆ ಸ್ವಾಪ್ನ ದೇವರಾಗಿದ್ದಾರೆ, ನಿಜ ದೇವರಾಗಿಲ್ಲ. ಇಬ್ಬರು ಆಲಿಂಗನ ಮಾಡ್ಕೊಳ್ಳೋ ಪರಸ್ಪರ. ಇವನು ಬರೀ ಕೈ ಹಾಗೆ ಇಟ್ಕೊಂಡಿದ್ರೆ ಆಲಿಂಗನ ಮಾಡ್ಕೊಳ್ಳಿಕ್ಕಾಗುತ್ತಾ? ಇಲ್ಲ. ಆಲಿಂಗನ ಮಾಡ್ಕೊಳ್ಬೇಕು ಅಂದರೆ ಇಬ್ಬರು ವ್ಯಾಪಾರವೂ ನಡಿಬೇಕು. ಜೀವನಲ್ಲಿ ವ್ಯಾಪಾರ ಮಾಡಿಸಿ ಭಗವಂತ ತಾನು ವ್ಯಾಪಾರ ಮಾಡ್ತಾನೆ. ಅಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಪ್ರತಿ ದಿವಸ ಇದು ಪ್ರತಿ ದಿವಸದ ಹೇಳ್ತಾ ಇರೋದು. ದಿವಸ ಜೀವ ಪರಮಾತ್ಮನ ಹೋಗಿ ಸೇರ್ತಾನೆ. ಆದರೆ ನಾವಿದು ಅವರಿಗೆ ಒಂದು ಹನುಮಾನಿಯವರಿಗೆ ಗೊತ್ತಾಗಲ್ಲ, ಸಂಗಮವಾಗಿ ಗೊತ್ತಾಗಲ್ಲ, ಪ್ರಾಣದೇವರಿಗೆ ಗೊತ್ತಾಗುತ್ತೆ. ಹೌದು, ಅದು ಇದೇ ಥರ ಜೀವನ ಬಿಟ್ಟು ದೇವರ ಐಕ್ಯವಾಗ ಅದು ಗೊತ್ತಾಗುತ್ತಿಲ್ಲ. ಹಾಗೆ ದೇವರಿಗೆ ಗೊತ್ತಾಗಲ್ಲ. ಹನುಮಾನ ದೇವರಿಗೆ ನಾನು ಹೇಳಿದ ಸಂಸಾರಾವಸ್ಥೆಯಲ್ಲಿ ಪ್ರತಿ ದಿವಸ ಜೀವ ಪರಮಾತ್ಮನನ್ನು ಸೇರ್ತಾನೆ. ಅದನ್ನೇ ಹೇಳ್ತಾ ಇರೋದು. ನದ್ಯಾಭಿಮಾನಿ ದೇವತೆಗಳಿಗೆ ನಾವು ಐಕ್ಯ ಹೊಂದೇನು ಪರಸ್ಪರ ಸೇರಿದ್ದೇವೆ ಅನ್ನೋದು ಗೊತ್ತಾಗಲ್ಲ. ಬೇರೆ ಬೇರೆ ಇದ್ದೇವೆ ಅಂತ ಗೊತ್ತಾಗಲ್ಲ. ಸೇರಿದ್ದೇವೆಲ್ಲ ಬೇರೆ ಬೇರೆ ಇದ್ದೇವೆ ಅಂತ ಗೊತ್ತಾಗಲ್ಲ. ಆ ಪರಮಾತ್ಮನ ಇಚ್ಛೆ ಹಾಗೆ. ಅವರೆಲ್ಲ ಇನ್ನೂ ಅಮುಕ್ತರವರು. ನದ್ಯಾಭಿಮಾನಿ ದೇವತೆಗಳೆಲ್ಲ ಮುಕ್ತರಲ್ಲ ಅವರು. ಅವರೆಲ್ಲ ನದ್ಯಾಭಿಮಾನಿ ದೇವತೆಗಳು ಅಮುಕ್ತರು, ಸಂಸಾರದಲ್ಲಿದ್ದಾರೆ. ಅವರಿಗೆ ನಾನು ಏನು ಪ್ರತ್ಯೇಕವಾಗಿದ್ದೇನೆ ಎಂಬುದಾಗಿ ಅವರಿಗೆ ತಿಳಿಯಲ್ಲ. ಹೌದು, ಭಗವಂತನ ಇಚ್ಛೆ ತಿಳಿಬಾರದು ಅಂತ ಭಗವಂತನ ಇಚ್ಛೆ. ಅದಕ್ಕೆ ಸಂಸಾರದಲ್ಲಿದ್ದೀರಾ ಅಂತ ಸಮಾನ ಹೇಳ, ಅದಕ್ಕೆ ಸಂಸಾರದಲ್ಲಿದ್ದೇವೆ ಅಂತ ಹೇಳ. ಸ್ವರೂಪ ದೇಹ ಅಂದರೆ ಯಾರದ್ದು? ಜೀವನ ಸ್ವರೂಪವೇ ಪರಮಾತ್ಮನ ಸ್ವರೂಪವನ್ನು ಆಲಿಂಗನ ಮಾಡ್ಕೊಳ್ಳಿ. ಜೀವನ ಸ್ವರೂಪವೇ ದೇಹ ಅಲ್ಲ, ದೇಹದಿಂದ ಆಲಿಂಗನ ಅಲ್ಲ. ಜೀವ ಸ್ವರೂಪವೇ ಪರಮಾತ್ಮನನ್ನು ಆಲಿಂಗನ ಮಾಡಿಕೊಳ್ಳಿ ಪ್ರತಿ ದಿವಸ. ಹೌದು, ಅಲ್ಲ, ಆತ್ಮನಿಗೆ ಆಗುತ್ತೆ, ದೇಹಕ್ಕಾಗಲ್ಲ. ಆ ಅನುಭವ ಸುಖ ಅದು ಆತ್ಮನಿಗೆ, ದೇಹಕ್ಕಲ್ಲ. ಬರುತ್ತೆ. ಬೆಳಿಗ್ಗೆ ಎದ್ಕೊಂಡು ಆರಾಮಾಗಿತ್ತು ಅಂತಿರಲ್ಲ, ಆ ಆರಾಮಾಗಿರೋದೇ ದೇವ್ರನ್ನ ಆಲಿಂಗನ ಮಾಡ್ಕೊಂಡಿರೋದ್ರಿಂದ ಆರಾಮಾಗಿ. ನಿದ್ರಾ ಕಾಲದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಸುಖ ಆಗಿರುತ್ತೆ. ಅದೇ ಬೆಳಿಗ್ಗೆ ಎದ್ದವನಿಗೆ ನೆನಪು. ಒಂದು ವೇಳೆ ಆ ಸುಖ ಅನುಭವ ಬಂದಿಲ್ಲ ಅಂದರೆ ನೆನಪೇ ಬರ್ತಿರ್ಲಿಲ್ಲ. ನಾವು ಎದ್ಕೊಳ್ಳಿ ಏತಾವಂತಂ ಕಾಲಂ ಸುಖಂ ಅಹಂ ಅಸ್ವಾಪ್ಸ್ವಂ ಅಂತ ಬರೋದು. ಇಷ್ಟು ಹೊತ್ತು ನಾನು ಮಲಗಿದ್ದೆ, ಹಾಗಾದರೆ ಆಗ ನಾನು ಸುಖವಾಗಿ ಮಲಗಿದ್ದೆ ಅಂತ ನಮಗೆ ಸ್ಮರಣೆ ಬರಬೇಕಾದ್ರೆ ಸುಖವಾಗಿ ಅನುಭವ ಬಂದಿರಬೇಕು.
ಸುಖವಾಗಿ ಮಲಗಿದ್ದರ ಅನುಭವ ಬಂದಿದ್ದರೆ ಸುಖವಾಗಿ ಮಲಗಿದ್ದೆ ಅಂತ ಸ್ಮರಣೆ ಬರುತ್ತೆ. ಒಂದು ವೇಳೆ ಅನುಭವ ಬರಲಿಲ್ಲ ಅಂತಾದರೆ, ಊಟ ಮಾಡಿದ್ದು ಅದು ರುಚಿ ಇರಲಿಲ್ಲ ಅಂತಾದರೆ ರುಚಿ ಇತ್ತು ಅಂತ ಹೇಳ್ತೀರಾ? ಇಲ್ಲ. ಹಾಗಾದರೆ ನಾನು ಚೆನ್ನಾಗಿ ಊಟ ಮಾಡಿದೆ ಅಂತ ಹೇಳಿದ್ರೆ ಚೆನ್ನಾಗಿ ಊಟ ಮಾಡಿರಬೇಕು. ಅನುಭವ ಬಂದಿದ್ದರೆ ಆಮೇಲೆ ಸ್ಮರಣೆ. ಹಾಗೆ ಜೀವನಿಗೆ ಎಚ್ಚರಿಕೆ ಆದಮೇಲೆ ಸ್ಮರಣೆ ಬರುತ್ತೆ. ನಿದ್ರಾವಸ್ಥೆಯಲ್ಲಿ ನನಗೆ ಅನುಭವ ಬಂದಿದೆ, ಇಲ್ಲಾಂದರೆ ಸ್ಮರಣೆ ಬರ್ತಿದೆ. ಯಾವಾಗಲೂ ಸ್ಮರಣೆ ಬರಬೇಕು ಅಂದರೆ ಅನುಭವಜನ್ಯ ಸಂಸ್ಕಾರ ಸಹಕೃತವಾದ ಮನಸ್ಸಿನಿಂದ ಸ್ಮರಣೆ ಬರುವುದು. ಇಷ್ಟೆಲ್ಲ ಆ ಸ್ಮರಣೆ ಬರಲಿಕ್ಕೆ ಕಾರಣಗಳು ಬೇಕು. ಅನುಭವ ಬೇಕು, ಅನುಭವಜನ್ಯವಾದಂತಹ ಸಂಸ್ಕಾರ ಇರಬೇಕು, ಸಂಸ್ಕಾರ ಸಹಕೃತವಾದ ಮನಸ್ಸು ಬೇಕು. ಬರೀ ಮನಸ್ಸಿದ್ರಾಗಲ್ಲ, ಸಂಸ್ಕಾರ ಇಲ್ಲ ಅಂದರೆ ಮನಸ್ಸಿದ್ರಾಗಲ್ಲ. ಸಂಸ್ಕಾರ ಹುಟ್ಟಲಿಕ್ಕೆ ಅನುಭವ ಇಲ್ಲ ಅಂದರೆ ಸಂಸ್ಕಾರ ಹುಟ್ಟಲ್ಲ. ಸಂಸ್ಕಾರ ಅಂತಂದರೆ ಜೀವನಿಗೆ ಅನುಭವದಿಂದ ಆಗತಕ್ಕಂತಹ, ಏನು ಹೇಳಬೇಕಾದ್ರೆ ಸಂಸ್ಕಾರ ಅಂತಂದರೆ, ಸಂಸ್ಕಾರ ಅಂತಲೇ ಹೆಸರು. ಹಾಂ, ಮೆಮರಿ ಅಲ್ಲ, ಮೆಮರಿ ನಿಮಗೆ ಸ್ಮರಣೆ. ಆ ಸ್ಮರಣೆ ಬರಲಿಕ್ಕೆ ಇಂಥದ್ದೇ ಬರಬೇಕು. ಅದನ್ನು ವಾಸನ ಅಂತ ಹೇಳ್ತಾರೆ, ಸಂಸ್ಕಾರ ಅಂತ ಹೇಳ್ತಾರೆ. ಅನುಭವದಿಂದ ಬಂದಿರತಕ್ಕಂಥ ಒಂದು ಮನಸ್ಸಿನಲ್ಲಿ ಆಗತಕ್ಕಂಥ ಪರಿಣಾಮ ಅದಿದ್ರೇನೆ ಅದು ಮೆಟೀರಿಯಲ್, ರಾ ಮೆಟೀರಿಯಲ್. ಸ್ಮರಣೆಗೆ ಅದು ತಾನೇ ಮೂಲ ವಸ್ತು. ಆ ಸಂಸ್ಕಾರ ಇದ್ರೇನೆ ಸ್ಮರಣೆ ಬರುತ್ತೆ ಮನಸ್ಸಿನಿಂದ. ಸಂಸ್ಕಾರ ಇಲ್ಲ ಅಂತಂದರೆ ನಮಗೆ ಸ್ಮರಣೆ ಬರಲ್ಲ. ಕೇಳಿದ್ದೇವಲ್ಲ, ಕೇಳಿದ್ದು ನೆನಪಾಗ್ಬೋದು. ಕೇಳೇ ಇಲ್ಲ ಅಂತಾದರೆ ಅದರಿಂದ ಬಂದಿರತಕ್ಕಂಥದ್ದು ಸಂಸ್ಕಾರ. ಸತಿ ಸಂಪತ್ತಿ ಅಂದರೆ ಪ್ರತಿನಿತ್ಯ ಜೀವ ಭಗವಂತನ ಹೋಗಿ ಸೇರ್ತಾನೆ. ಹೋಗಿ ಸೇರಾದನ್ ಬಾದು ಆಲಿಂಗನ ಮಾಡಾದ್ರೆ ಹೋಗಿ ಸೇರಾದನ್ ಬಾದ ಅದು ಬೇರೆ ಬೇರೆ. ಅಂದರೆ ಪರಮಾತ್ಮನ ಹೋಗಿ ಸೇರೋದು ಅಂತಂದರೆ ಈ ಸತಿ ಸಂಪತ್ತಿ ಅಂದರೆ ಪ್ರತಿನಿತ್ಯ ಹೋಗಿ ಸೇರಾದು ಅಂತ ಹೇಳಿಲ್ಲ. ಅಂದರೆ ಹೋಗಿ ಸೇರೋದು ಅಂತಂದರೆ ಆ ಫೀಲಿಂಗ್ ಅವನಿಗಿದೆ, ಅಂದರೆ ಅವನು ಸುಖವನ್ನು ಅನುಭವಿಸ್ತಾನೆ. ಹೋಗಿ ಸೇರೋದು ಅಂತಂದರೆ ಈ ಲೌಕಿಕ ವ್ಯಾಪಾರವನ್ನು ಬಿಟ್ಟು, ಸ್ವಪ್ನ ವ್ಯಾಪಾರವನ್ನು ಬಿಟ್ಟು ಪರಮಾತ್ಮನನ್ನು ಸೇರ್ತಾನೆ. ಇದನ್ನೇ ಹೋಗಿ ಸೇರೋದು ಅಂತ ಹೇಳಿ. ಎಲ್ಲೋ ಹೋಗ್ತಾನೆ ಅಂತ ಬಿಟ್ಟು ಹೋಗ್ತಾನೆ ಅಂತಲ್ಲ. ಹೋಗಿ ಅಂತಂದರೆ ನಾನೀಗ ಮಾರ್ಕೆಟ್ಗೆ ಹೋಗಿ ತರ್ತೇನೆ, ಹೋಗ್ತೇನೆ ಅಂದರೆ ಅಲ್ಲಿ ಆಗಿಲ್ಲ. ಹಾಗಲ್ಲ. ಜೀವ ಅದು ಬೇಕಾದ್ರೂ ಹೇಳ್ಬೋದು. ಜೀವನಿಗೆ ಜಾಗೃತ ಅವಸ್ಥೆಯಲ್ಲಿ ಅವನ ಸನ್ನಿಧಾನ ಹೃದಯದಲ್ಲಿದ್ದರೂ ಕೂಡ ಅದು ಕಣ್ಣಿನಲ್ಲಿ ಅಂತ ಯಾವಾಗಲಿರೋದು ಜೀವ. ಆದರೆ ಅವನಿಗೆ ಜಾಗೃತ ಅವಸ್ಥೆಯಲ್ಲಿ ಕಣ್ಣಿನಲ್ಲಿ ಅವನ ಇರುವಿಕೆ, ಸ್ವಪ್ನಾವಸ್ಥೆಯಲ್ಲಿ ಕಂಠದಲ್ಲಿರುವಿಕೆ. ಹಾಗಾದರೆ ನಿದ್ರಾವಸ್ಥೆಯಲ್ಲಿ ಹೋಗಿ ಇಲ್ಲಿ ಹೃದಯಕ್ಕೆ ಹೋಗಿ ಅಲ್ಲಿ ಸೇರ್ತಾನೆ. ಹೌದು ಹೌದು, ಸತಃ ಆಗತ್ಯ. ಹಾಂ ಹೌದು, ಜೀವ ಇದು ನಮಗೆ ಗೊತ್ತಿಲ್ಲ ಅಂತ ಅದು ನಾವಿದು ತಿಳಿಯಲ್ಲ. ಇದು ಬಂದು ಆಲಿಂಗನ ಮಾಡಾದ್ರೂ ಬಾದು ಇದು ಎರಡು ಬಂದ ಇದು ಬೇರೆ ಅದು ಬೇರೆ. ಏದು ಹೋಗಿ ಸೇರಾದ ಭಗವಂತನಿಗೆ ಹೋಗಿ ಸೇರಾದ ಅದೇ ಆಲಿಂಗನ. ಅದೇ ಆಲಿಂಗನ. ಆಲಿಂಗನ ಮಾಡಾಗಲೇ ಹೋಗಿ ಸೇರ್ತಾನೆ. ಹೋಗಿ ಆಲಿಂಗನ ಮಾಡ್ಕೋತಾನೆ. ಹೋಗೋದಿದೆ, ಕಣ್ಣಿನಿಂದ ಇಲ್ಲಿಗೆ ಬರೋದಿದೆಯಲ್ಲ, ಕಂಠದಿಂದ ಇಲ್ಲಿಗೆ ಬರೋದಿದೆಯಲ್ಲ, ಅದು ಹೋಗಿ ಆಮೇಲೆ ಆಲಿಂಗನ ಮಾಡಿ. ಇದೆ ಎರಡು ಕ್ರಿಯೆ. ದೇವ್ರು ತಾನೆ ಬರ್ತಾನೆ ಅಲ್ಲಿಂದ, ಕಣ್ಣಿಂದ ಇಲ್ಲಿ ನಮ್ಮ ಜೊತೆಗಿದ್ದಾನೆ ಅವನು. ಇಲ್ಲಿ ಇರ್ತಾನೆ, ಇಲ್ಲೂ ಇರ್ತಾನೆ, ಅಲ್ಲಿಗೂ ಬರ್ತಾನೆ. ಅವನು ಇಲ್ಲಿ ಅವನು ಬರಲ್ಲ, ನಾವು ಹೋಗ್ಲಿಕ್ಕಾಗಲ್ಲ. ಜೀವ ಇರೋದು ದೇಶದಲ್ಲಿ, ಭಗವಂತ ತಾನೇ ಬೇರೆ ಬೇರೆ ಸ್ಥಳದಲ್ಲಿ. ಅದೇ ಜೀವನಿಗೆ ಇರುವಿಕೆ ಇಲ್ಲಾದರೂ ಕೂಡ ಅವನ ಆ ಒಂದು ಕೆಲಸಗಳೆಲ್ಲ ಅಲ್ಲಿಂದ ಆಗುತ್ತೆ. ಅದರಿಂದ ಜೀವ ಇಲ್ಲಿದ್ದರೂ ಕೂಡ ಅವನು ಇರೋದು ಕಣ್ಣಿನ ಜಾಗೃತ ಅವಸ್ಥೆಯಲ್ಲಿ ಕಣ್ಣಿನಲ್ಲಿ ಅಂತ ಹೇಳಿ. ವಿಶ್ವ ಇರೋದು ಕಣ್ಣಿನಲ್ಲಿ. ಜಾಗೃತ ಅವಸ್ಥಾ ಪ್ರೇರಕನಾದ ಪರಮಾತ್ಮ ಇರೋದು. ಅವನ ಜೊತೆಯಲ್ಲಿ ಜೀವನವು ಕೂಡ ಹೃದಯದಲ್ಲಿದ್ದರೂ ಅವನ ಎಲ್ಲ ಆ್ಯಕ್ಟಿವಿಟಿ ಎಲ್ಲ ಅದು ಅಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಅದರಿಂದ ಕಣ್ಣಿನಲ್ಲಿ ಅದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಅದು ಒಂದು ಸಾಧನ. ಅದರಿಂದ ಅದನ್ನು ಕಾರಣ ಮಾಡಿಕೊಂಡು ತನ್ನ ಮುಖಾಂತರ ಮಾಡ್ತಾನೆ ಅಷ್ಟೇ. ಎಲ್ಲ ಆಗೋದು ಜೀವನಿಗೆ. ಮುಖ್ಯ ಜೀವನೇ ಇಲ್ಲ ಅಂತಂದರೆ ಬ್ರೈನ್ ಏನು ಮಾಡಲ್ಲ. ಅದು ಆತ್ಮ ಒಂದು
ದೇಹಕ್ಕಲ್ಲ. ಅವ್ರು ಹೇಳಿದ ದೇಹ ಅಂತ ಹೇಳಿ ದೇಹಕ್ಕಿಲ್ಲ, ಈ ದೇಹಕ್ಕಿಲ್ಲ. ಆತ್ಮನಿಗೆ. ಸತಿ ಸಂಪದ್ಯ ಸತಃ ಆಗತ್ಯ ಎಲ್ಲ ಆತ್ಮನಿಗೆ, ದೇಹಕ್ಕಲ್ಲ. ದೇಹ ಅಲ್ಲೇ ಇರುತ್ತೆ, ಮಲ್ಕೊಂಡಲ್ಲೇ ಇರೋದು. ದೇಹ ಒಂದು ಜಡ, ಹಾಂ, ದೇಹ ಒಂದು ಜಡ. ಹೌದು, ಅದು ಡೌಟೇ ಇಲ್ಲ. ಅದಕ್ಕೇನೆ ಅದನ್ನು ತೊಗೊಂಡೋಗಿ ಬೆಂಕಿಗೆ ಹಾಕೋದು ಮನೆಯಲ್ಲಿ. ಅಚ್ಛೇದ್ಯೋಯಂ ಅದಾಕ್ಷ್ಯೋಯಂ. ಅದಾಕ್ಷ್ಯ ಯಾವುದು? ದೇಹ ಅಲ್ಲ. ದೇಹ ದಾಕ್ಷ್ಯ ಗೊತ್ತು ಎಲ್ರಿಗೂ. ಆತ್ಮ ಅದಾಕ್ಷ್ಯ. ನೈನಂ ಛಿಂದಂತಿ ಶಾಸ್ತ್ರಾಣಿ ನೈನಂ ದಹತಿ ಕಂ ದೇಹಂ ನ ಆತ್ಮನಂ ನ ದಹತಿ. ಆತ್ಮನಿಗೆ ದಾಹ ಇಲ್ಲ, ದೇಹಕ್ಕೆ ದಾಹ ಇದೆ. ಗೊತ್ತು, ನಾವೇ ಸುಟ್ಟು ಬಂದಿದ್ದು ಅಂತ ಗೊತ್ತು ನಮ್ಗೆ. ನಿಮಗೆ ಇವಾಗ ಸುಖ ಆಗ್ತಿದೆಯಾ? ಸುಷುಪ್ತಿಯಲ್ಲಿ ಆಗುವಂಥ ಸುಖ ಈಗ ಆಗ್ತಿದೆಯಾ? ಇಂಡಿಪೆಂಡೆಂಟ್ ಅಂದ್ರೆ ಏನರ್ಥ? ಅದಕ್ಕೆ ಹೇಳಿದ್ದು, ಉಳಿದೆಲ್ಲ ಇಂದ್ರಿಯಗಳು ವ್ಯಾಪಾರ ಮಾಡ್ತಾ ಇದ್ರೆ ಅವಾಗ ಆಗಲ್ಲ. ಈಗ ಉಳಿದೆಲ್ಲ ಇಂದ್ರಿಯಗಳ ವ್ಯಾಪಾರ ನಿಲ್ಲಬೇಕು, ಮನಸ್ಸಿನ ವ್ಯಾಪಾರವೂ ನಿಲ್ಲಬೇಕು. ಆವಾಗ ಆತ್ಮಗಳಿಗೆ ಆಗತಕ್ಕಂತಹ ಆ ಒಂದು ಮೇಲನ, ಅದೇ ಜೀವರಿಗೆ ಸುಷುಪ್ತಿ ಅಂತಕ್ಕಂಥ. ಸತಿ ಸಂಪದ್ಯ ನ ವಿಧು ಇತ್ಯನೇನ ಪ್ರಕಾರೇಣ ಇತಿ ಶಬ್ದ ಪ್ರಕಾರವಚನ. ಅಲ್ಲಿ ಸತಿ ಸಂಪದ್ಯ ವಿಧು ಇತಿ ಅಂದರೆ ಈ ಕ್ರಮವಾಗಿ, ಈ ರೀತಿಯಲ್ಲಿ ಅಂತ ಅರ್ಥ. ಸತಿ ಸಂಪದ್ಯನ ವಿಧು ಇತಿ ಪ್ರಕಾರೇಣ, ಈ ಕ್ರಮದಲ್ಲಿ. ಇತಿ ಶಬ್ದಕ್ಕೆ ಪ್ರಕಾರ, ಈ ಕ್ರಮ ಅಂತರ್ಥ. ಸತಿ ಸಂಪದ್ಯನ ವಿದುಹು ಸತ ಆಗಮ್ಯ ನ ವಿದುಹು ಸನ್ಮೂಲಾ ಸೌಮ್ಯ ಇಮಾ ಸರ್ವಾ ಪ್ರಜಾ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಇತಿ ವಾಕ್ಯೇನ ಇತ್ಯರ್ಥ. ಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಸತಿ ಸಂಪದ್ಯ ನ ವಿದು, ಜೀವ ನಿದ್ರಾವಸ್ಥೆಯಲ್ಲಿ ಸತ್ಶಬ್ದವಾಚ್ಯನಾದ ಪರಮಾತ್ಮನ ಹೋಗಿ ಸೇರ್ತಾನೆ, ನ ವಿದುಹು ತಿಳಿಯೋದಿಲ್ಲ. ಸತಃ ಆಗಮ್ಯ ನ ವಿದುಹು, ಇವನು ಜಾಗೃತ ಅವಸ್ಥೆಯಲ್ಲಿ ಸತ್ಶಬ್ದವಾಚ್ಯನಾದ ಪರಮಾತ್ಮನಿಂದ ಪ್ರತ್ಯೇಕವಾಗಿ ಬರ್ತಾನೆ, ನ ವಿದುಹು ತಿಳಿಯೋದಿಲ್ಲ. ಅದನ್ನು ಹೇಳ್ತಾರೆ, ಇಮಾ ಸರ್ವಾ ಪ್ರಜಾ, ಎಲ್ಲ ಜೀವರಿದ್ದಾರಲ್ಲ, ಸನ್ಮೂಲಾ, ಪರಮಾತ್ಮನೇ ಕಾರಣವಾಗಿ ಉಳ್ಳವರು, ಸನ್ಮೂಲಾ. ಆಮೇಲೆ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ, ಯಾವಾಗ ನಿದ್ರಾವಸ್ಥೆಯಲ್ಲಿ ಜೀವ ಸತ ಶಬ್ದವಾಚ್ಯನಾದ ಪರಮಾತ್ಮನಿಂದ ಸಂಪನ್ನ ಕೂಡಿಕೊಂಡವನಾಗಿರ್ತಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಏನಿದೆ, ಪರಮಾತ್ಮನಿಂದ ಕೂಡಿಕೊಂಡು ಅಂತ ವಾಕ್ಯ, ಪರಮಾತ್ಮನೇ ಆಗ್ತಾನೆ ಅಂತ. ಇದು ದಾಷ್ಟಾಂತಿಕ ಈ ವಾಕ್ಯ. ಇದಕ್ಕೆ ಆ ಹಿಂದೆ ಹೇಳಿದ ದೃಷ್ಟಾಂತಕ್ಕೆ ಅನುಗುಣವಾಗಿ ಅರ್ಥವನ್ನು ಹೇಳಬೇಕು. ಐಕ್ಯ ಹೊಂದುತ್ತಾನೆ ಅಂತ ಅರ್ಥ ಅಲ್ಲ. ಇದು ದಾಷ್ಟಾಂತಿಕ ವಾಕ್ಯ. ಸುಷುಪ್ತಿಯಲ್ಲಿ ಪ್ರಾಜ್ಞೆ ಅಂತ ಹೇಳಿಸಿದ್ರಲ್ಲ ದೇವ, ಇಲ್ಲಿ ಸತ್ಸಂತರ ಏನಾಗ್ತಾರೆ, ಈಗ ಸತ್ಶಬ್ದ ವಾಚ್ಯ ಭಗವಂತನ ಸೇರಾಗ್ತಾರೆ, ಅಂದರೆ ಪ್ರಾಜ್ಞಾನ ಭಗವಂತನಂತಾನೆ ಉಳಿಸ್ತಾರೆ. ಪ್ರಾಜ್ಞಾನಾಮಕ ಪರಮಾತ್ಮನಿಗೆ ಸತ್ ಅಂತ ಹೆಸರು. ಅವನ ನಿರ್ದುಷ್ಟ ಸದ್ಗುಣಪೂರ್ಣ ಅನ್ನ ಸತ್ ಅಂತ ಕರೀತಾರೆ. ಅಂತಂದರೆ ನೀವು ಹೇಳ್ತಾ ಇರೋದು ಆಕಾರ. ನೀವು ಹೇಳಿದ ಬ್ಲಾಕ್ ಬೋರ್ಡಲ್ಲಿ ನೀವು ಬರೆದ್ರೆ ಅದಕ್ಕೆ ಒಂದು ಆಕಾರ ಬಂತು. ಇವಾಗ ಬ್ಲಾಕ್ ಬೋರ್ಡ್ ಇದೆ, ಚಾಕ್ ಪೀಸ್ ಇದೆ ಅಲ್ವಾ,
ಆ ಚಾಕ್ ಪೀಸಿಂದ ಏನು ಮಾಡಿದ್ದು ಬ್ಲ್ಯಾಕ್ ಬೋರ್ಡಲ್ಲಿ ನಾವು ಯಾವ ಆಕಾರ ಬೇಕೋ ಆಕಾರವನ್ನು ಬಳಸಿದ್ವಿ. ಬ್ಲ್ಯಾಕ್ ಬೋರ್ಡು ಇಲ್ಲ, ಚಾಕ್ ಪೀಸು ಇಲ್ಲ, ಏನು ಬರೀತೀರಾ? ಹಾಂ, ಅದೇ ಬ್ಲ್ಯಾಕ್ ಬೋರ್ಡು. ರೂಪ ಅಂದರೆ ನೀವು ಯಾವುದಕ್ಕೆ ಹೇಳ್ತಿದ್ದೀರಾ? ಈ ಭೂತ ಸೂಕ್ಷ್ಮಗಳು ತನ್ಮಾತ್ರಗಳು ಒಟ್ಟಿಗೆ ಇರುತ್ತೆ. ಭೂತ ಸೂಕ್ಷ್ಮಗಳು ಅದು ತನ್ಮಾತ್ರದಲ್ಲಿ ಇರುತ್ತೆ. ಅದರಿಂದ ಭಗವಂತ ಆ ಭೂತ ಸೂಕ್ಷ್ಮವನ್ನು ಭಗವಂತ ಬೇರೆ ಮಾಡ್ತಾನೆ. ಅದಕ್ಕೆ ಉಪಚಯ, ಅದನ್ನು ಭಗವಂತ ವೃದ್ಧಿ ಮಾಡ್ತಾನೆ, ನಮಗೆ ಉಪಯೋಗಕ್ಕೆ ಬರುವ ಹಾಗೆ ಮಾಡ್ತಾನೆ. ನಮ್ದೀಗ ಹಣ ಬ್ಯಾಂಕಲ್ಲಿದೆ, ಅದೇನು ಉಪಯೋಗ ಮಾಡಲಿಕ್ಕಾಗಲ್ಲ. ಅದನ್ನು ನಾವೇನು ಮಾಡಬೇಕು? ಡ್ರಾ ಮಾಡಬೇಕು. ಡ್ರಾ ಮಾಡಿದ್ರೆ ಉಪಯೋಗ ಬರುತ್ತೆ. ಅಥವಾ ನೀವು ಮೊಬೈಲಲ್ಲಿ ಈಗಿನ ಕಾಲದಲ್ಲಿ ಕರೆಂಟ್ ಏನೋ ಗೂಗಲ್ ಪೇ, ಫೋನ್ಪೇ ಏನೋ ಅಂತ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಹಾಗೆ ಇವುಗಳನ್ನು ಭಗವಂತ ಕಾರ್ಯರೂಪಕ್ಕೆ ತರ್ತಾನೆ. ಭೂತ ಸೂಕ್ಷ್ಮಗಳನ್ನು ತನ್ಮಾತ್ರಗಳಿಂದ ಭಗವಂತ ಕಾರ್ಯರೂಪಕ್ಕೆ ತರ್ತಾನೆ. ಅಲ್ಲಿದೆ ಅದು ಸೃಷ್ಟಿ, ಇಲ್ಲದೆ ಇರೋದಲ್ಲ, ಅಲ್ಲಿದೆ. ಇರೋದನ್ನೇ ಭಗವಂತ ಅದಕ್ಕೆ ಉಪಚಯ ಆಗೋ ಹಾಗೆ ಮಾಡ್ತಾನೆ. ಎಲ್ಲವೂ ಕೂಡ ಏನು ಪ್ರಕೃತಿಯಲ್ಲಿ ಮಹತ್ತತ್ವ ಇದೆ, ಅಹಂಕಾರ ತತ್ವ ಇದೆ, ಪಂಚ ತನ್ಮಾತ್ರಗಳಿದೆ, ಪಂಚಭೂತ ಇದೆ, ಪಂಚ ಜ್ಞಾನೇಂದ್ರಿಯ ಇದೆ, ಪಂಚ ಕರ್ಮೇಂದ್ರಿಯ ಇದೆ, ಎಲ್ಲ ಅಲ್ಲಿದೆ. ಎಲ್ಲಿದೆ? ಪ್ರಳಯ ಕಾಲದಲ್ಲಿ ಪ್ರಕೃತಿಯಲ್ಲಿದೆ. ಅದನ್ನೆಲ್ಲ ಭಗವಂತ ಉಪಚಯ ಮಾಡ್ತಾ ಬರ್ತಾನೆ. ಅದರಲ್ಲಿ ಕಾರ್ಯರೂಪಕ್ಕೆ ಬರುವ ಹಾಗೆ, ಅದರಿಂದ ಕೆಲಸ ಆಗಬೇಕು, ಆ ರೀತಿಯಲ್ಲಿ ಮಾಡ್ತಕ್ಕಂಥ. ಉಳಿದಿದ್ದೆಲ್ಲ ಜಗತ್ತಿನ ಸೃಷ್ಟಿ ಅದಗಳಿಂದಲೇ ಆಗಬೇಕು, ಪಂಚಭೂತದಿಂದಲೇ ಆಗಬೇಕು. ಮೆಣಸಿನಕಾಯಿ ಪಂಚಭೂತ, ಸಕ್ಕರೆ ಪಂಚಭೂತ, ಉಪ್ಪು ಪಂಚಭೂತ, ನೀರು ಪಂಚಭೂತ, ಎಲ್ಲವೂ ಪಂಚಭೂತವೇ. ಆದರೆ ಯಾವ್ಯಾವ ಅಂಶಗಳು ಹೇಗೆ ಅದು ದೇವರು ಮಾಡ್ತಾನಷ್ಟೆ. ಅದು ಹೆಂಗೆ? ನೀರು ಪಂಚಭೂತ ಅಂತೀರಾ, ಮೆಣಸಿನಕಾಯಿ ಪಂಚಭೂತ ಅಂತೀರಾ, ಸಕ್ಕರೆನೂ ಪಂಚಭೂತ ಅಂತೀರಾ. ಅದೇಗೆ ಸಕ್ಕರೆ ಮೆಣಸಿನಕಾಯಿ ಪಂಚಭೂತ ಒಂದೇ ಆಗುತ್ತಾ? ದೇವರು ಯಾವ್ಯಾವ ಅಂಶವನ್ನು ಎಲ್ಲೆಲ್ಲಿ ಹಾಕಿ ಏನು ಮಾಡಬೇಕು ಅದನ್ನು ಅವನು ಮಾಡ್ತಾನೆ. ಅಡುಗೆ ಬರದೇ ಇದ್ದವರಿಗೆ ಈ ಪದಾರ್ಥಗಳನ್ನು ಹಿಂಗೆ ಇಷ್ಟು ರುಚಿ ಮಾಡ್ಲಿಕ್ಕೆ ಬರುತ್ತಾ ಅಂತ ಪ್ರಶ್ನೆ ಬರುತ್ತೆ. ಬರೀ ಸಾಂಬಾರು ಪದಾರ್ಥ ನೋಡಿಬಿಟ್ಟು ಬಿಸಿಬೇಳೆ ಬಾಯ್ತು ಆಯಿತು, ಅದರಿಂದಲೇ ಹುಳಿ ಆಯಿತು, ಗೊಜ್ಜಾಯಿತು, ಈಗ ಎಲ್ಲ ಒಂದೇ ಪದಾರ್ಥಗಳು. ಈ ವೆರೈಟಿ ಹೇಗೆ? ಅಡುಗೆ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಗೊತ್ತಾಗಲ್ಲ. ಅಡುಗೆ ಮಾಡ್ಲಿಕ್ಕೆ ಬರುತ್ತೆ ಅಂತಂದರೆ ಅದರಲ್ಲಿ ಆ ಪದಾರ್ಥಗಳಲ್ಲೇ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಮಾಡುತ್ತೇವೆ, ಅದರಿಂದ ಇಷ್ಟೆಲ್ಲ ರುಚಿ ಬರುತ್ತೆ. ಹಾಗೆ ಭಗವಂತನೂ ಕೂಡ ಎಲ್ಲ ಭೂತ ಪದಾರ್ಥಗಳನ್ನು ಇಟ್ಟುಕೊಂಡೇ ಇದೆಲ್ಲವನ್ನು ಸೃಷ್ಟಿ ಮಾಡಿದೆ. ಅದರಲ್ಲಿ ಆಯಾ ರೀತಿಯಾದಂತಹ ವೈಚಿತ್ರ್ಯ, ರಸವೈಚಿತ್ರ್ಯ, ರೂಪವೈಚಿತ್ರ್ಯ ಎಲ್ಲ ಬರುತ್ತೆ. ಮೆಣಸಿನಕಾಯೇ ಇದೆ, ಕೆಲವು ರುಚಿ ಖಾರ ಇರುವ ಮೆಣಸಿನಕಾಯಿ, ಕೆಲವು ಖಾರ ಇಲ್ಲದೆ ಮೆಣಸಿನಕಾಯಿ. ಕೆಲವು ಸರ್ತಿ ಬಜ್ಜಿ ಮೆಣಸಿನಕಾಯಿ ತರ್ತೀರಾ, ಅದು ಖಾರ ಇರ್ತದೆ, ಲಬ ಒಂದು ಪಡ್ಕೋಬೇಕು. ಉಳಿದಿದ್ದು ಇಲ್ಲ, ಒಂದೇ ರೀತಿ ಇರುತ್ತೆ. ಆದರೆ ಒಂದು ಖಾರ ಇದೆ, ಒಂದು ಖಾರ ಇಲ್ಲ. ಯಾಕೆ? ಆಕಾರ ಒಂದೇ, ಹೆಸರು ಒಂದೇ, ಒಂದೇ ಗಿಡದಲ್ಲಿ ಬೆಳೆದಿರಲ್ಲ ಅಷ್ಟೇ. ನಾವು ಅಂದ್ಕೊಂಡಿದ್ರೆ ಎಲ್ಲ ಒಂದೇ ಗಿಡದಲ್ಲಿ ಬೆಳೆದಿರುತ್ತೆ ಅಂದ್ಕೊಂಡಲ್ಲ, ಒಂದು ಗಿಡನೇ ಬೇರೆ. ಇದೆ ಇದೆ ಪಂಚತನ್ಮಾತ್ರಗಳು ಅಂತ ನಾವು ಶಬ್ದಸ್ಪರ್ಶ ರೂಪ ರಸಗಂಧ ಹೇಳ್ತೇವಲ್ಲ, ಇದೇ ಪಂಚತನ್ಮಾತ್ರಗಳು ಇದೆ. ಯಾಕಿಲ್ಲ? ಇದೆ. ಅದು ಪ್ರಕೃತಿಯಲ್ಲಿತ್ತು. ಭಗವಂತ ಸೃಷ್ಟಿ ಕಾಲದಲ್ಲಿ ಆ ಪಂಚತನ್ಮಾತ್ರಗಳನ್ನು ಈ ಪ್ರಕೃತಿಯಿಂದ ಬೇರೆ ಮಾಡೋದು ಇದೆ. ಸರ್ವತ್ರ ಅಂದರೆ ಬಹುಶು ದೃಷ್ಟಾಂತೇಶು, ಅಲ್ಲಿ ಸತಿ ಸಂಪದ್ಯ ನವಿದುಹು ಇತಿ ಸರ್ವತ್ರ. ಸರ್ವತ್ರ ಅಂತಂದರೆ ಅನೇಕ ದೃಷ್ಟಾಂತಗಳಲ್ಲಿ ಅಂತ. ಅತಃ ದಾಷ್ಟಾಂತಿಕ ವಿರೋಧಾತ್ ಏಕಸ್ಮಿನ್ನಪಿ ದೃಷ್ಟಾಂತೆ ಐಕ್ಯಕಥಾ ನ.
ಅಂದರೆ ದಾಷ್ಟಾಂತಿಕ ಏನು ಹೇಳುತ್ತೆ, ಭಗವಂತನಿಂದ ಇವರು ಹೊರಗೆ ಬರ್ತಾರೆ, ಭಗವಂತನಲ್ಲಿ ಸೇರ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಎಲ್ಲಿಯೂ ಕೂಡ ಜೀವಬ್ರಹ್ಮರಿಗೆ ಐಕ್ಯ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಎಲ್ಲಿ ಹೇಳ್ತಾರೋ ಅಲ್ಲಿ ಮೇಲನ. ಅಲ್ಲಿ ಒಂದು ವೇಳೆ ಯಾರಾದರೂ ಜೀವಬ್ರಹ್ಮರಿಗೆ ಐಕ್ಯವನ್ನು ತಿಳಿದರೆ ಅವನಿಗೇನಾಗುತ್ತೆ, ವ್ಯಾಘ್ರೋವ ಸಿಂಹೋವ, ಅವನು ಇಂಥ ಹೀನ ಜಾತಿಯಲ್ಲಿ ಹುಡ್ತಾನೆ ಎಂಬುದಾಗಿ ಹೇಳಿದ್ದಾರೆ ಐಕ್ಯವನ್ನು ತಿಳಿದರೆ. ಅದರಿಂದಾಗಿ ಐಕ್ಯವನ್ನು ತಿಳಿಯಬಾರದು. ಜೀವಬ್ರಹ್ಮರಿಗೆ ಐಕ್ಯ ಇದೆ ಎಂಬುದಾಗಿ ತಿಳಿದರೆ ಅದರಿಂದ ಆಗತಕ್ಕಂತಹ ಅನರ್ಥವನ್ನು ಹೇಳಿದ್ದಾರೆ. ಉಪನಿಷತ್ತಿನಲ್ಲೇ ಬರತಕ್ಕಂಥ ವಾಕ್ಯ ಅದು, ಸಿಂಹೋವ ವ್ಯಾಘ್ರೋವ ಅಂತ. ಸತಿ ಸಂಪದ್ಯ ನವಿದುಹು ಇತಿ ತೇ ಇಹ ವ್ಯಾಘ್ರೋವ ಸಿಂಹೋವ ಇತಿ ಸತಃ ಆಗಮ್ಯ ನವಿದುಹು ಸತಃ ಆಗಚ್ಚಮ ಇತಿ ನಹ್ಯ ವ್ಯಾಘ್ರೋವ ಸಿಂಹೋವ ಇತಿ ಭೇದ ಅಪರಿಜ್ಞಾನೇನ ಅನರ್ಥವಚನಾಚ್ಚ. ಭೇದ ತಿಳಿಲಿಲ್ಲ ಅಂತಾದರೆ ಶ್ರುತಿವಾಕ್ಯ ಎಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲೇ ಇದೆ ಇದು. ಹೌದು, ಅವನು ಸಿಂಹನೋ ವ್ಯಾಘ್ರನೋ ಏನೋ ಹೀನ ಜಾತಿಯಲ್ಲಿ ಹುಡ್ತಾನೆ. ಭೇದ ಜ್ಞಾನ ಇಲ್ಲ ಅಂತಂದರೆ ಅದರಿಂದ ಅನರ್ಥವನ್ನು ಹೇಳಿದ್ದ. ಅದರಿಂದ ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳಲೇಬಾರದು, ಭೇದವನ್ನೇ ಹೇಳಬೇಕು. ಅದೇ ನಹಿ ಗೃಹಾದಾಗತಸ್ಯ ಗೃಹೇ ಪ್ರವಿಷ್ಟಸ್ಯ ಚ ತದೈಕ್ಯಂ. ಯಾರು ಮನೆಯಿಂದ ಬಂದಿದ್ದಾನೋ ಮನೆಗೂ ಅವನಿಗೂ ಐಕ್ಯ ಇದೆಯಾ? ಮನೆಯಲ್ಲಿ ಪ್ರವೇಶ ಮಾಡ್ದ ಅಂತಂದರೆ ಅವನಿಗೂ ಮನೆಗೂ ಐಕ್ಯ ಇದೆಯಾ? ಇಲ್ಲ. ಹಾಗೆ ಪರಮಾತ್ಮನಿಂದ ಬಂದಿದ್ದಾನೆ, ಪರಮಾತ್ಮನಿಂದ ಬಂದಂಥ ಜೀವನಿಗೆ ಪರಮಾತ್ಮನಿಂದ ಐಕ್ಯ ಇಲ್ಲ. ಪರಮಾತ್ಮನ ಹೋಗಿ ಸೇರ್ತಾನೆ ಅಂತಂದರೆ ಮನೆಗೆ ಹೋಗಿ ಸೇರಿದ ಕೂಡಲೇ ಎಲ್ಲರೂ ಮನೆಯಿಂದ ಐಕ್ಯ ಆದರು ಹೇಳ್ತಾರಾ? ಇಲ್ಲ. ತಾರ್ಕಿಕರು ಭೇದವನ್ನು ಹೇಳ್ತಾರೆ, ಸಾಂಖ್ಯರು ಭೇದವನ್ನು ಹೇಳ್ತಾರೆ, ಭೇದವನ್ನು ಹೇಳ್ತಕ್ಕಂಥವ್ರು ಇದ್ದಾರೆ. ಆದರೆ ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪಿ ಭೇದವನ್ನು ಹೇಳ್ತಕ್ಕಂಥವರು ಆಚಾರ್ಯ. ಸಾಂಖ್ಯರು ಪ್ರಕೃತಿಗೆ ಮಹತ್ವ ಕೊಟ್ಟರು, ಅವರಲ್ಲಿ ಚೇತನಕ್ಕೆ ಮಹತ್ವ ಇಲ್ಲ, ದೇವರಿಗಂತೂ ಇಲ್ಲ. ದೇವರಲ್ಲಿ ಎರಡು ಇದ್ದಾರೆ, ನಿರೀಶ್ವರ ಸಾಂಖ್ಯ ಶೇಶ್ವರ ಸಾಂಖ್ಯ ಅಂತ ಇಬ್ಬರು ಇದ್ದಾರೆ. ಕೆಲವರು ದೇವರನ್ನೇ ಒಪ್ಪಲಿಲ್ಲ, ಬರೀ ಜೀವನ ಮಾತ್ರ ಒಪ್ಪಿದವರು. ತಾರ್ಕಿಕರಲ್ಲಿ ದೇವರನ್ನು ಒಪ್ತಾರೆ, ಆದರೆ ದೇವರಿಗೆ ಸರ್ವೋತ್ತಮತ್ವ ಇಲ್ಲ. ಇದೆ. ಯಾರು? ಅದ್ವೈತಿಗಳು ಭೇದ ಒಪ್ಪೋದೇ ಇಲ್ಲಲ್ಲ, ವ್ಯಾವಹಾರಿಕ ಭೇದವನ್ನು ಒಪ್ತಾರೆ. ವಿಶಿಷ್ಟಾದ್ವೈತಿಗಳು ಜೀವರಿಗೆ ಪರಮಾತ್ಮನಿಗೆ ಚಿದಚಿದ್ ವಿಶಿಷ್ಟ ಅಂತಂದರೆ ಜೀವ ಎಲ್ಲರೂ ಕೂಡ ಪರಮಾತ್ಮನ ಶರೀರಕ್ಕೂ ನಮಕ್ಕೂ ಹೇಗೆ ಹಾಗೆ ಜೀವ ಪರಮಾತ್ಮರಿಗೆ ಅಂತ ಹೇಳ್ತಾರೆ. ಅದರಿಂದ ಅಭೇದ. ಅದಕ್ಕೆ ಇದು ಅಂಧತಮಸ್ಸು ನಿತ್ಯ ನರಕ, ಇದು ಜೀವರಿಗೆ ನಿವೃತ್ತಿ ಆಗತಕ್ಕಂಥದ್ದು. ಅದು ನಿವೃತ್ತಿ ಇಲ್ಲ. ಇದು ಅದೇ ಅಂಧತಮಃ ಪ್ರವಿಶಂತಿ ಯೇ ಅವಿದ್ಯಾಂ ಉಪಾಸತೆ, ಅಲ್ಲಿ ಉಪಾಸನೆ ಅದೇ ಇಲ್ಲಿ ತಿಳಿಬೇಕೆ ಅಷ್ಟೇ. ಉಪಾಸನೆ ಮಾಡಿದರೆ ಅದು ನಿತ್ಯ, ಬರೀ ತಿಳಿದರೆ ಉಪಾಸನೆಗೆ ದಾರ್ಢ್ಯ ಬೇಕು, ತಿಳುವಳಿಕೆಗೆ ದಾರ್ಢ್ಯ ಬೇಕಾಗಿಲ್ಲ, ಮರೆತು ಬಿಡ್ಬೋದು. ಯಸ್ಮಾತ್ ಪ್ರಾಗ್ಭಿನ್ನಯೋರೈಕ್ಯಂ ನ ಸ್ಯಾದ್ಯತ್ನ ಶತೈರಪಿ ತಸ್ಮಾತ್ ಸರ್ವೇಪಿ ದೃಷ್ಟಾಂತಾಃ ವೇದಸ್ಯೈವ ಪ್ರಸಾಧಕಾಃ. ಎಲ್ಲಿಯೂ ಕೂಡ ಎರಡು ಭಿನ್ನವಾದದ್ದು ಒಂದಾದದ್ದು ಕಂಡಿಲ್ಲ ದೇವರನ್ನು ಬಿಟ್ಟು.
ದೇವರನ್ನು ಕೂಡ ಆಚಾರ್ಯರು ತೈತ್ತಿರೇಯ ಭಾಷ್ಯದಲ್ಲಿ ದೇವನ ಐಕ್ಯ ಅಂತಂದರೂ ಕೂಡ ಒಂದು ರೂಪದಲ್ಲಿ ಇನ್ನೊಂದು ರೂಪ ಸವಿಶೇಷಾಭೇದ, ಅಲ್ಲಿಯೂ ಕೂಡ ಮಿಶ್ರಣವೇ, ಐಕ್ಯ ಅಂತಕ್ಕಂಥದ್ದು ಅಲ್ವೇ ಅಲ್ಲ. ಅದನ್ನು ಆಚಾರ್ಯರು ತೈತ್ತಿರೇಯ ಭಾಷ್ಯದಲ್ಲಿ ಹೇಳಿದ್ದಾರೆ. ಹಾಗಾದರೆ ಎಲ್ಲಿಯೂ ಕೂಡ ಎರಡಿದ್ದದ್ದು ಒಂದಾಯದು ಕಂಡಿಲ್ಲ. ಪ್ರಾಗ್ಭಿನ್ನಯೋ ಐಕ್ಯಂ ನ ಸ್ಯಾತ್ ಯತ್ನಶತೈರಪಿ. ನೀವು 100 ಪ್ರಯತ್ನ ಮಾಡಿರಿ, 100 ಪ್ರಯತ್ನ ಮಾಡಿರಿ, ಏನೇ ಪ್ರಯತ್ನ ಮಾಡಿದರೂ ಎರಡು ಒಂದಾಗಲ್ಲ. ಎರಡು ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಸರ್ವೇಪಿ ದೃಷ್ಟಾಂತ, ಏನೇನು ನವಕೃತ್ವೋಪದೇಶ ಮಾಡಿದ್ದಾರಲ್ಲ, ಯಾವುದೇ ನೀವು ಯಥೋದಕಂ ಏನು ಶುದ್ಧ ಮಾಸಿಕ್ತಂ ಅಥವಾ ನದಿ ದೃಷ್ಟಾಂತ ಯಾವುದನ್ನು ಬೇಕಾದ್ರೆ ತೆಗೆದುಕೊಳ್ಳಿ, ಎಲ್ಲವೂ ಕೂಡ ಭೇದವನ್ನೇ ಹೇಳ್ತಾ ಇದೆ ಅಷ್ಟೇ ಹೊರತು ಆ ಭೇದಸ್ಸೇವೆ ಪ್ರಸಾದಕ, ಭೇದವನ್ನೇ ಸಾಧಿಸಿ ತೋರಿಸ್ತಾ ಇದೆ, ಅಭೇದವನ್ನು ಎಲ್ಲಿಯೂ ಪ್ರತಿಪಾದನೆ ಮಾಡ್ತಾ ಇಲ್ಲ. ಅಭೇದ ಬೋಧಕವಾದ ಯಾವ ವಾಕ್ಯವೂ ಇಲ್ಲ. ಯಸ್ಮಾತ್ ಯಾವ ಕಾರಣದಿಂದ ಪ್ರಾಗ್ ಭಿನ್ನಯೋ ಮೊದಲು ಬೇರೆಯಾದಂತಹ ಎರಡು ವಸ್ತುಗಳಿಗೆ ಯತ್ನಶತೈರಪಿ 100 ಪ್ರಯತ್ನದಿಂದಲೂ ಕೂಡ ಐಕ್ಯಂ ಅಭೇದವು ನ ಸ್ಯಾತ್ ಆಗುವುದಿಲ್ಲವೋ ತಸ್ಮಾತ್ ಆದ್ದರಿಂದ ಸರ್ವೇ ದೃಷ್ಟಾಂತಾ ಅಪಿ ಎಲ್ಲ ಉದಾಹರಣೆಗಳು ಕೂಡ ಭೇದಸ್ಯೈವ ಭೇದಕ್ಕೇನೆ ಜೀವ ಪರಮಾತ್ಮರಿಗೆ ಭೇದಕ್ಕೇನೆ ಪ್ರಸಾದಕಾಹ ಸಾಧಕವಾಗಿದೆ. ಎಸ್ ಮೊದಲಿಗೆ ಭಿನ್ನ ಪ್ರಾಕ್ ಇಲ್ಲ ಬರೀ ಭಿನ್ನಯೋಗ ಅಂತಂದ್ರೆ ಅದೂ ಇದೆ. ಅದಕ್ಕೆ ಪರಮಾತ್ಮ ರಾಮಕೃಷ್ಣ ಭಿನ್ನ ಅಂತ ಕಾಣಿಸ್ತು. ಅದು ಪ್ರಾಗ್ ಭಿನ್ನ ಅಲ್ಲ, ಅದು ಪ್ರಾಗ ಭಿನ್ನ. ರಾಮ ನೇಹ ನಾನಾಸ್ತಿ ಕಿಂಚನ, ಅಲ್ಲಿ ಭೇದ ಇರಲಿಲ್ಲ. ಆದ್ದರಿಂದ ಅದು ಭೇದ ಕಂಡರೂ ಕೂಡ ಪ್ರಾಗ್ ಭಿನ್ನ ಅಲ್ಲ. ಅಂದರೆ ಯಾವುದು ಮೊದಲಿಂದಲೂ ಭಿನ್ನವಾಗಿದೆಯೋ ಅದಕ್ಕೆ ಐಕ್ಯ ಇಲ್ಲವೇ? ಪರಮಾತ್ಮನಿಗೆ ಐಕ್ಯ ಹೆಂಗೆ ಹೋಗ್ತೀರಾ ಅಂತ ಪ್ರಶ್ನೆ ಮಾಡಿದರೆ, ಮೊದಲು ಅವನು ಭಿನ್ನ ಅಲ್ಲ, ಮೊದಲು ಅಭಿನ್ನ, ಅವನಿಗೆ ಐಕ್ಯ ಕೊಡು. ಯಸ್ಮಾತ್ ಯಾವ ಕಾರಣದಿಂದ ಪ್ರಾಗ್ ಮೊದಲು ಭಿನ್ನಯೋ ಬೇರೆಯಾದ ಎರಡು ವಸ್ತುಗಳಿಗೆ ಯತ್ನಶತೈರಪಿ 100 ಪ್ರಯತ್ನದಿಂದಲೂ ಕೂಡ ಐಕ್ಯವು ನ ಸ್ಯಾತ್ ಆಗುವುದಿಲ್ಲವೋ ತಸ್ಮಾತ್ ಆದ್ದರಿಂದ ಸರ್ವೇ ದೃಷ್ಟಾಂತಾ ಅಪಿ ಎಲ್ಲ ಉದಾಹರಣೆಗಳು ಕೂಡ ಭೇದಸ್ಯೈವ ಭೇದಕ್ಕೇನೆ ಸಾಧಕಾಹ ಸಾಧಕಗಳ ಪ್ರಸಾದಕಾಹ ಸಾಧಕವಾಗಿದ್ದಾವೆ. ಪ್ರಕರ್ಷೇಣ ಸಾಧಕ ವಿಶೇಷವಾಗಿ ಸಾಧಕವಾಗಿದ್ದಾವೆ, ಅಭೇದಕ್ಕೆ ಅಲ್ವೇ ಅಲ್ಲ. ಯುಕ್ತಂತರಂ ಸೂಚಯನ್ನೇತದೇವ ವಿಶದಯತಿ, ಹಿಂದೆ ಹೇಳಿದ್ದನ್ನೇ ಇನ್ನೊಂದು ಯುಕ್ತಿಯನ್ನು ಹೇಳುವ ಮೂಲಕ ಅದನ್ನೇ ವಿವರಿಸ್ತಾ ಇದ್ದಾರೆ. ಯಸ್ಮಾತ್ ಯಾವುದು ಮೊದಲು ಭಿನ್ನವಾಗಿದೆಯೋ ಅದಕ್ಕೆ ಐಕ್ಯ ಎಲ್ಲೂ ಕಂಡಿದೆ. ಯಾವುದು ಎರಡು ವಸ್ತು ಭಿನ್ನವಾಗಿದೆಯೋ ಅದಕ್ಕೆ ಐಕ್ಯ ಎಲ್ಲೂ ಕಂಡಿಲ್ಲ. ಇದೇ ಯುಕ್ತಿ. ಸತ ಆಗಮ್ಯ ನ ವಿದುಃ ಸತಿ ಸಂಪದ್ಯ ಚೇತಿಸಾ ಮುಕ್ತೋ ಸಂಪತ್ತಿಮೇವಾಹ ಸೃಷ್ಟೋ ಚಾಗಮನಂ ತತಃ. ಶ್ರುತಿ ಏನು ಹೇಳುತ್ತೆ? ಸಶಬ್ದವಾಚ್ಯನಾದ ಪರಮಾತ್ಮನಿಂದ ಹೊರಗೆ ಬರ್ತಾನೆ. ಆ ಜೀವ ಪರಮಾತ್ಮನಿಂದ ಬಂದು ಸತಃ ಆಗಮ್ಯ, ಪರಮಾತ್ಮನಿಂದ ಬಂದಿದ್ದಾನೆ. ಗೊತ್ತಾ ಈಗ ನಿಮಗೆ ನಾವು ಪರಮಾತ್ಮನಿಂದ ಹುಟ್ಟು ಬಂದಿದ್ದೇವೆ ಅಂತ? ನಾವಿದು ಸತಃ ಅಗತ್ಯ, ನಾವಿದು ಪರಮಾತ್ಮನಿಂದ ಹೊರಗೆ ಬಂದಿರ್ತಾರೆ. ಆದರೆ ಈ ಜೀವರು ಅದನ್ನು ತಿಳಿಯೋದಿಲ್ಲ. ಆಮೇಲೆ ಸೃಷ್ಟಿಕಾಲ ಮುಗಿದ ಮೇಲೆ ಅವರು ಸತಿ ಸಂಪದ್ಯ, ಆಮೇಲೆ ಅವರು ಪರಮಾತ್ಮನನ್ನು ಹೋಗಿ ಸೇರ್ತಾರೆ. ಆ ಪರಮಾತ್ಮನನ್ನು ಹೋಗಿ ಸೇರಿದರೂ ಕೂಡ ನಾವಿದು ಪ್ರಳಯ ಕಾಲದಲ್ಲಿ ಜೀವರು ಪರಮಾತ್ಮನ ಉದರದಲ್ಲಿ ಹೋಗಿ ಸೇರ್ತಾರೆ. ತಿಳಿಯಲ್ಲ, ಪರಮಾತ್ಮನ ಉದರವನ್ನು ಹೋಗಿ ಸೇರಿದ್ದೇವೆ ಅಂತ ಅವರಿಗೆ ಅರಿವೇ ಇರೋದಿಲ್ಲ, ತಿಳಿಯೋದಿಲ್ಲ. ಹಾಗೆ ಅದರಿಂದ ಏನಾಯಿತು? ಮುಕ್ತೌ ಸಂಪತ್ತಿ ಮೇವಾಹ ಸ್ಪಷ್ಟೌಚ ಆಗಮನ ಸೃಷ್ಟೌಚ ಆಗಮನ ತತಃ. ಹಾಗಾದರೆ ಮುಕ್ತಿಯಲ್ಲಿ ಭಗವಂತನ ಹೋಗೋ ಸೇರರು. ಆಮೇಲೆ ಸೃಷ್ಟಿಕಾಲ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ
ಮುಕ್ತಿಯಲ್ಲಿ ಹೋಗಿ ಸೇರ್ತಾರೆ, ಗೊತ್ತಾಗಲ್ಲ. ಯಾವಾಗ ವಿರಜಾ ನದಿ ಸ್ನಾನ ಆಯಿತೋ, ವಿರಜಾ ನದಿ ಆ ಸ್ನಾನ ಆಯಿತು ಅಂತಂದರೆ ಆವಾಗ ಪ್ರಳಯ ಬಂತು. ಬ್ರಹ್ಮದೇವರ ಜೊತೆಯಲ್ಲಿ ವಿರಜಾ ನದಿಯ ಸ್ನಾನ ಆಯಿತು ಅಂತಂದರೆ ಪ್ರಳಯ. ನವಿದು ಮೋಕ್ಷಕ್ಕೆ ಹೋಗಿದ್ದಾರೆ, ಲಿಂಗಭಂಗ ಆಯಿತು, ಆದರೂ ಕೂಡ ನವಿದುಹು ತಿಳಿಯಲ್ಲ. ಆಮೇಲೆ ಸೃಷ್ಟಿಕಾಲ ಬಂದಾಗ ವ್ಯಕ್ತ ಆಗುತ್ತೆ, ಆವಾಗ ಅಲ್ಲಿ ತಿಳಿತಾರೆ. ಅಲ್ಲಿ ಜೀವರು ಸೃಷ್ಟಿಯಿಂದ ಬರ್ತಾರೆ, ಸೃಷ್ಟಿಕಾಲದಲ್ಲಿ ಬರ್ತಾರಲ್ಲ, ಬರಬೇಕಾದರೂ ಕೂಡ ನಾವು ಅಲ್ಲಿಂದ ಬಂದಿದ್ದೀವಿ ಅಂತ ತಿಳಿಯಲ್ಲ. ಜೀವರು ಮೋಕ್ಷದಲ್ಲಿ ಭಗವಂತನ ಹೋಗಿ ಸೇರ್ತಾರೆ, ತಿಳಿಯೋದಿಲ್ಲ. ಸೃಷ್ಟಿಯಲ್ಲಿ ಭಗವಂತನಿಂದ ಬರ್ತಾರೆ, ಅವಾಗ ತಿಳಿಯೋದು. ಆದರೆ ಜೀವ ಮತ್ತು ಪರಮಾತ್ಮ ಒಂದೇ ಅಲ್ಲ. ಯಾಕೆ? ಜೀವ ಪರಮಾತ್ಮನಿಂದ ಬಂದಿದ್ದಾನೆ, ಪರಮಾತ್ಮನ ಹೋಗಿ ಸೇರಿದ್ದಾನೆ. ಮನೆಯಿಂದ ಬಂದಿದ್ದಾನೆ, ಮನೆಗೆ ಹೋಗಿ ಸೇರ್ತಾನೆ. ಅಂದಮೇಲೆ ಮನೆ ಅವನು ಒಂದೇ ಅಲ್ಲ. ಹಾಗೆ ಪರಮಾತ್ಮ ಜೀವ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷದಲ್ಲಿ ಅದೇ ಜೀವರಿಗೆ ಯಾವಾಗ ಇನ್ನೂ ಮೋಕ್ಷದ ಅಭಿವ್ಯಕ್ತಿ ಆಗಲಿಲ್ಲ, ಆವಾಗ ತಿಳಿಯ ಪ್ರಳಯ ಆಗ್ಬಿಡ್ತು. ಎಲ್ಲ ಭಗವಂತನ ಉದರದಲ್ಲೇ ಇರ್ತಾರೆ ಅವರು. ಆಮೇಲೆ ಸೃಷ್ಟಿಕಾಲದಲ್ಲಿ ಭಗವಂತ ಮೋಕ್ಷವನ್ನು ವ್ಯಕ್ತ ಮಾಡಿ ಅಲ್ಲಿ ಜೀವರಿಗೆ ಆನಂದ ಅನುಭವ ಕೊಡ್ತಾನೆ. ಹೌದು, ಬ್ರಹ್ಮದೇವರ 100 ವರ್ಷ ಆಯುಷ್ಯ. ಮುಕ್ತರಾದವರು ಪ್ರಳಯ ಕಾಲದಲ್ಲಿ ಭಗವಂತನ ಉದರದಲ್ಲಿ ಇರ್ತಾರೆ. ಲಯದಲ್ಲಿ ಅಂದರೆ ಆಕ್ಟಿವಿಟಿ ಯಾರಿಗೂ ಇರಲ್ಲ, ಎಲ್ಲ ಸುಖ ಅನುಭವಿಸ್ತಾರೆ. ಅವ್ರು ಮುಕ್ತರಾದವರು ಅವರು ಸುಖವನ್ನೇ ಅನುಭವಿಸ್ತಿರ್ತಾರೆ. ಹೌದು, ಬೇರೆ ಬೇರೆ ಸ್ಥಳ, ಅದು ಒಂದೇ ಟ್ರೈನು, ಅದರ ಕಂಪಾರ್ಟ್ಮೆಂಟ್ ಬೇರೆ. AC ಕ್ಲಾಸ್, ಫಸ್ಟ್ ಕ್ಲಾಸ್ AC. ಅದೇ ಹೊರಗೆ ಅಂತಂದರೆ, ಅದೇ ಹೊರಗೆ ಅಂತಂದರೆ ಅವರಿಗೆ ವ್ಯಕ್ತವಾದ ಮೋಕ್ಷದಲ್ಲಿ ಭಗವಂತ. ಟ್ರೈನ್ ಒಂದೇ, ಫಸ್ಟ್ AC, ಅದು ಮುಕ್ತರಿಗೆ. ವಾಯುದೇವರಿಗೆ ಬ್ರಹ್ಮದೇವರಿಗೆಲ್ಲ ಗೊತ್ತು. ಪ್ರಳಯೇಪಿ ಪ್ರತಿಭಾತ ಪರಾವರ. ಉಳಿದವರೆಲ್ಲ ಆನಂದ ಅನುಭವಿಸ್ತಾ ಇರ್ತಾರೆ ಅಷ್ಟೇ. ಆನಂದದಲ್ಲಿ ಆನಂದದ ಅನುಭವ ಇದ್ದೇ ಇರುತ್ತೆ. ಅದೇ ಆನಂದ ಅನುಭವಿಸ್ಕೊಂಡಿರ್ತಾರೆ. ಒಂದು ವೇಳೆ ನೀವು ಏನು ಪರಮಾತ್ಮನೇ ಆಗಿದ್ದರೆ ಅವನಿಂದ ಬಂದಾಗ ತಿಳಿಯಲ್ಲ ಹೇಗೆ? ಅವನು ಬೇರೆ ನಾವೇ ಆಗಿದ್ದರೆ, ನಾವು ಅವನು ಬೇರೆ ಆಗಿದ್ದರೆ ಅವಾಗ ತಿಳಿಯಲ್ಲ ಅನ್ನೋದು ಸರಿ. ಅವನೇ ನಾವಾಗ್ಬಿಟ್ರೆ ತಿಳಿಯಲ್ಲ ಹೇಗೆ? ಹಾಂ, ನಾನು ಎಲ್ಲಿದ್ದೇನೆ ಏನು ಅಂತ ಗೊತ್ತಾಗಬೇಕಲ್ಲ. ಹಾಗಾದರೆ ಅವನು ಪರಮಾತ್ಮ ಇವನು ಒಂದೇ ಆಗ್ಬಿಟ್ರೆ ಅದಕ್ಕೆ ಹೇಳ್ತಾರೆ, ಅದನ್ನೇ ಹೇಳ್ತಾರೆ, ಇದೆಯಲ್ಲ. ಅದರಿಂದಾಗಿ ಒಂದೇ ವಸ್ತು ಅಲ್ಲ. ಹಾಂ,
ಅಷ್ಟೇ ಸಾಕು. ಈಗ ನಾವು ಈಗದಲ್ಲಿ ಪರಮಾತ್ಮನ ಹಳೆಕಾಲ ಇರಾದ್ಮೇಲೆ ಈಗ ಅವನ ದೇಹವೇ ಇಟ್ಕೊಂಡು ಈ ಪ್ರಮಾಣ ಕಂಡು ಹಳೆಯ ಕಾಲದಲ್ಲಿ ನಮ್ಗೆ ಇವಾಗೇನು ಎಚ್ಚರಿಕೆ ಇದೆಯಲ್ಲ ನಾವು ಮಾಡ್ತೇವೆ ಅಂತ ಇದ್ಯಾವುದೂ ಇರಲ್ಲ, ಈ ಜಗತ್ತೆಲ್ಲ ಇರಲ್ಲ. ಈಗ ಈ ಬ್ರಹ್ಮಾಂಡ ಉದರದಲ್ಲಿ ಅಂತಂದರೆ ನಮಗೀಗ ಜಡವಾದದಿದೆಲ್ಲ ಇದೆ, ಅವಾಗ ಇದೆಲ್ಲ ಇರಲ್ಲ. ಜಡವಾದ ಈ ಪದಾರ್ಥಗಳೆಲ್ಲ ಇರಲ್ಲ. ಇವಾಗ ಭಗವಂತನ ಆಧಾರನಾಗಿದ್ದಾನೆ ಇದ್ದೇವೆ, ಆದರೆ ಇದು ಪ್ರತ್ಯೇಕವಾಗಿ ಇದೆ. ಇದೀಗ ಇದಿರಲ್ಲ, ಇದೆಲ್ಲವೂ ಕೂಡ ನಾಶವಾಗಿ ಹೋಗಿ ಪರಮಾಣು ರೂಪದಲ್ಲಿರುತ್ತೆ. ಹಾಂ, ಅದೆಲ್ಲ ಪ್ರಕೃತಿ ರೂಪ ಅಂತ, ಅದೆಲ್ಲ ಪ್ರಕೃತಿ ರೂಪ ಪಡ್ಕೊಂಡಿರುತ್ತೆ. ಮನೆ ಕೆಡವಿ ಅದೆಲ್ಲವನ್ನೂ ಕೂಡ ಏನೇನು ವಸ್ತುಗಳಿತ್ತು ಅದನ್ನು ಬೇರೆ ಬೇರೆ ಮಾಡಿಬಿಟ್ರೆ ಹೇಗೋ ಹಾಗೆ ಬ್ರಹ್ಮಾಂಡ ನಾಶ ಆಯಿತು. ಹಾಂ, ಬ್ರಹ್ಮಾಂಡ ನಾಶ ಆಯಿತು ಅಂದರೆ ಪಂಚ ತನ್ಮಾತ್ರ ಬೇರೆ, ಪಂಚಭೂತಗಳು ಬೇರೆ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಅಹಂಕಾರ ತತ್ವ, ಮಹತ್ತತ್ವ ಎಲ್ಲ ಬೇರೆ ಬೇರೆ ಆಗಿ ಎಲ್ಲ ಪ್ರಕೃತಿಯಲ್ಲಿ ಸೇರಿಕೊಂಡು ಸೃಷ್ಟಿಕಾಲದಲ್ಲಿ ಎಲ್ಲ ಒಟ್ಟಿಗೆ ಇರ್ತಾರೆ. ಸೃಷ್ಟಿಕಾಲದಲ್ಲಿ ಎಲ್ಲ ಒಟ್ಟಿಗೆ ಇರ್ತಾರೆ. ಅದು ಒಂದು ಊಟವಾಗ ಒಟ್ಟಿಗೆ ಇಲ್ಲ. ಇಲ್ಲಿ ನೋಡಿ, ನಾವು ಬೇರೆ ನೀವು ಬೇರೆ ಇಲ್ಲ, ಒಟ್ಟಿಗೆ ಇಲ್ಲ. ಉದರ ಭಾಗ ಊಟ ಭಾಗ ಇದೆ, ಇದೆಯಲ್ಲ. ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಇದೆಯಲ್ಲ, ಬೇರೆ ಬೇರೆ ಇದ್ದೇ ಇದೆ. ಈಗ 14 ಲೋಕಗಳು ಅಂತ, 14 ಲೋಕಗಳು ಅಂತ ಇದನ್ನು ನಾವು ಮಾಡ್ತೇವೆ. ಹಾಂ, ಇಲ್ಲ ಅಂದರೆ ಲೋಕವೇ ಇಲ್ಲ. ಬರೀ ಲಿಂಗ ಶರೀರ ಉಳ್ಳಂಥ ಜೀವರು ಪರಮಾತ್ಮನ ಉದರದಲ್ಲಿ, ಪರಮಾತ್ಮನ ಉದರದಲ್ಲಿ, ಪರಮಾತ್ಮನ ಉದರದಲ್ಲಿ ಕಂಪಾರ್ಟ್ಮೆಂಟ್ ಅಷ್ಟೇ. ಇವಾಗ ನಿಮಗೇನು ಈ ಲೋಕಗಳು ಬೇರೆ ಇದೆ, ಆ ರೀತಿಯಾಗಿ ಅಲ್ಲಿ ಭಗವಂತನ ಉದರದಲ್ಲಿ ಲೋಕ ಅಂತಿಲ್ಲ. 14 ಲೋಕಗಳೆಲ್ಲ ಇಲ್ಲ, ಇವಾಗಿದೆ ಅಷ್ಟೆ, ಎಲ್ಲ ನಾಶ ಆಗುತ್ತೆ. ಇದೆಲ್ಲ ಯಾವಾಗ? ಈಗ ಸಾಧನೆ ಆದಾಗ ಬ್ರಹ್ಮದೇವರ ಆಯುಷ್ಯ ಮುಗಿಯೋ ತನಕ ಅಲ್ಲಿ ವೆಯ್ಟಿಂಗು. ಇವಾಗ ವೆಯ್ಟಿಂಗ್ ರೂಮಲ್ಲಿ ಇರ್ತಾರೆ ಅವರು ಅಷ್ಟೇ. ಹಾಂ, ರೈಲ್ವೆ ಸ್ಟೇಷನಲ್ಲಿ ಬೇರೆ ಬೇರೆ ವೆಯ್ಟಿಂಗ್ ಇದೆ. ಫಸ್ಟ್ ಕ್ಲಾಸ್ ಎ ಸಿ ಅವರಿಗೆ ವೆಯ್ಟಿಂಗ್ ರೂಮ್ ಬೇರೆ, ನಾರ್ಮಲ್ ಅವರಿಗೆ ವೆಯ್ಟಿಂಗ್ ರೂಮ್ ಬೇರೆ ಇಲ್ವಾ? ಹಾಗೆ ಇಲ್ಲೂ ಕೂಡ ಸತಃ ಸದ್ರೂಪಿಯಾದ ಪರಮಾತ್ಮನಿಂದ ಆಗಮ್ಯ ಹೊರಗೆ ಬಂದು ನವಿದುಹು ತಿಳಿಯುವುದಿಲ್ಲ. ಸತಿ ಸತ್ಶಬ್ದವಾಚ್ಯನಾದ ಪರಮಾತ್ಮನನ್ನು ಸಂಪದ್ಯ ಹೊಂದಿ ನವಿದುಹು ತಿಳಿಯುವುದಿಲ್ಲ. ಇತಿ ಈ ರೀತಿಯಾಗಿ ಸಾ ಆ ಶ್ರುತಿಯು ಮುಕ್ತೌ ಮೋಕ್ಷದಲ್ಲಿಯೂ ಸಂಪತ್ತಿಮೇವ ಪರಮಾತ್ಮನನ್ನು ಸೇರಿ ಎಂಬುದಾಗಿ ಪ್ರಾಪ್ತಿಯನ್ನೇ ಆಹಾ ಹೇಳುತ್ತದೆ. ಸೃಷ್ಟೌಚ ಸೃಷ್ಟಿಯಲ್ಲಿ ಆದರೂ ತತಃ ಆ ಪರಮಾತ್ಮನಿಂದ ಆಗಮನಂ ಹೊರಗೆ ಬರುವಿಕೆಯನ್ನು ಆಹಾ ಹೇಳ್ತಾ ಇದೆ. ಸತಃ ಸತ್ಶಬ್ದವಾಚ್ಯನಾದ ಪರಮಾತ್ಮನಿಂದ ಆಗಮ್ಯ ಹೊರಗೆ ಬಂದು ನವಿದುಹು ತಿಳಿಯುವುದಿಲ್ಲ. ಸತಿ ಸತ್ಶಬ್ದವಾಚ್ಯನಾದ ಪರಮಾತ್ಮನನ್ನು ಸಂಪದ್ಯ ಹೊಂದಿ ನವಿದುಹು ತಿಳಿಯುವುದಿಲ್ಲ. ಇತಿ ಈ ರೀತಿಯಾಗಿ ಸಾ ಆ ಶ್ರುತಿಯು ಮುಕ್ತೌ ಮೋಕ್ಷದಲ್ಲಿ ಸಂಪತ್ತಿಮೇವ ಪರಮಾತ್ಮನ ಪ್ರಾಪ್ತಿಯನ್ನೇ ಆಹಾ ಹೇಳುತ್ತಾ ಇದೆ. ಸೃಷ್ಟೌ ಸೃಷ್ಟಿಕಾಲದಲ್ಲಿ ತತಃ ಪರಮಾತ್ಮನಿಂದ ಆಗಮನಂ ಹೊರಗೆ ಬರುವಿಕೆಯನ್ನು ಆಹಾ ಹೇಳುತ್ತಾ ಇದೆ. ವೇದ ಪುಲ್ಲಿಂಗ, ಶ್ರುತಿ ಸ್ತ್ರೀಲಿಂಗ. ಯಾವುದೇ ತಿನ್ ಪ್ರತ್ಯಯಾಂತವಾದ ಶಬ್ದ ಇದೆಯಲ್ಲ ಅದು ಹೆಚ್ಚಾಗಿ ಸ್ತ್ರೀಲಿಂಗವೇ. ಭಕ್ತಿ, ವ್ಯಕ್ತಿ ಎಲ್ಲ ತಿನ್ ಪ್ರತ್ಯಯಾಂತ. ತಿನ್ ಪ್ರತ್ಯಯಾಂತವಾದದ್ದೆಲ್ಲವೂ ಕೂಡ ಸ್ತ್ರೀಲಿಂಗ ಹೆಚ್ಚಾಗಿ. ತಿನ್ ಏನು? ಶ್ರುತಿ ಶಬ್ದ. ಶ್ರುತಿ ಶ್ರುತಿ ಶ್ರುತಯ ಇಕಾರ ಅಂತ ಮತಿ ಶಬ್ದದಂತೆ. ಶ್ರುತಿ ಶ್ರುತಿ ಶ್ರುತಯ. ಹೌದು, ಸೃಷ್ಟೌಚ ಸೃಷ್ಟಿಯಲ್ಲಾದರೂ ಚ ಮತ್ತು ಸೃಷ್ಟೌ ಸೃಷ್ಟಿಯಲ್ಲಿ ಆಗಮನ.
ಸಾ ಅಂದರೆ ಉಪನಿಷತ್ತು, ಶ್ರುತಿ ಅಂದರೆ ಯಾವುದು? ಉಪನಿಷತ್ತು. ತತಃ ಅಂದರೆ ಸನ್ನಾಮಕ ಪರಮಾತ್ಮನಃ, ಸಚ್ಶಬ್ದವಾಚ್ಯನಾದ ಪರಮಾತ್ಮನಿಂದ ಆಗಮನ. ಸಚ್ಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮನಿಂದ ಹೊರಗೆ ಬರ್ತಾನೆ, ಮುಕ್ತಿಯಲ್ಲಿ ಸಚ್ಶಬ್ದವಾಚ್ಯನಾದ ಪರಮಾತ್ಮನನ್ನು ಹೋಗಿ ಸೇರ್ತಾನೆ ಅಂತ ಈ ರೀತಿಯಲ್ಲಿ ಹೇಳಿದೆ. ಅದರಿಂದ ಜೀವಬ್ರಹ್ಮರಿಗೆ ಅಭೇದ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ, ಭೇದವನ್ನೇ ಹೇಳಬೇಕು. 10 ನಿಮಿಷ ಬಿಟ್ಟು